3 ತಾಸಿನಲ್ಲಷ್ಟೇ ಈಗಿಂದ. ಇಬ್ಬರು ಮಾತ್ರ ಆಮೇಲೆ ಹೇಳಿದ್ದಾರೆ. ಸ್ತೋತ್ರ. ಸರಿ ಪ್ರಿಯರೇ, ಹೋದ ವರ್ಷ ಜೂನ್ ತಿಂಗಳು ಸುಮಾರು 40 ವರ್ಷ ಆಯಿತು ಏಸಪ್ಪ ನನ್ನನ್ನು ಕಂಡುಕೊಂಡು. 40 ವರ್ಷ ಏಸಪ್ಪನ ಜೊತೆಗೆ ನಡೆದುಕೊಂಡು ಆತನ ಸೇವೆ ಮಾಡ್ಕೊತ ಬಂದಿದ್ದೀನಿ. ಇವತ್ತು ನನ್ನ ಸಾಕ್ಷಿ ಏನೆಂದರೆ, ನಾನು ಆತನ ಹಿಡ್ಕೊಂಡಿಲ್ಲ, ಆತ ನನ್ನನ್ನು ಹಿಡ್ಕೊಂಡ. ಭಾಳ ಸಾರಿ ಏನಾಗ್ತದೆ, ನಾವು ಆತನ ಹಿಡ್ಕೊಳ್ತೇವೆ. ನಮ್ಗೆ ಅವಸರ ಇದ್ದಾಗ ಹಿಡ್ಕೊತೇವೆ, ಅವಸರ ಇಲ್ದಾಗ ಬಿಟ್ಬಿಡ್ತೇವೆ. ಆದರೆ ಏಸಪ್ಪ ಒಂದು ಸಾರಿ ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ, ಕೊನೆ ತನಕ. ಇಲ್ಲಿಂದ ಕೈ ಹಿಡಿದು ಸ್ವರ್ಗ ಕೂಡ ಕರೆದೊಯ್ದು ಅಲ್ಲಿ ಕೂಡ ಜೊತೆಯಲ್ಲೇ ಇರ್ತಾನೆ, ಬಿಡಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ದೇವರ ವಾಕ್ಯ. ನಾನು ಮನುಷ್ಯರನ್ನು ಒಂದು ವೇಳೆ ನಂಬೋದಿಲ್ಲ, ಆದರೆ ದೇವರ ವಾಕ್ಯವನ್ನು ನಂಬುತ್ತೇನೆ. ಆ ವಾಕ್ಯವು ನನ್ನನ್ನು 40 ವರ್ಷ ಹಿಂದೆ ರಕ್ಷಿಸಿತು. ಆ ವಾಕ್ಯವು ನನ್ನನ್ನು ಎತ್ತಿ ಹಿಡಿದು ಇದುವರೆಗೆ ನಡೆಸಿದೆ. 2009ರಲ್ಲಿ ಒಂದು ಆಕ್ಸಿಡೆಂಟ್ಗೆ ತುತ್ತಾಗಿ ಮೆದಡಲ್ಲಿ ಸುಮಾರು 4-5 ಗಡ್ಡೆಗಳಾಗಿ ಇಲ್ಲೇ ವೆಂಕಟ್ ಕಾಮಿನಿ ಹಾಸ್ಪಿಟ್ಲ್ ಮುಂದೆ ರಾತ್ರಿ 11 ಗಂಟೆಗೆ ಆಕ್ಸಿಡೆಂಟ್ ಆಗಿ ಬೆಂಗಳೂರಿಗೆ ಕರ್ಕೊಂಡೋದ್ರು. ಎಲ್ಲ ಕಣ್ಣಿನಿಂದ, ಮೂಗಿನಿಂದ, ಕಿವಿಯಿಂದ ಎಲ್ಲ ರಕ್ತ ಬರ್ತಾ ಇದೆ. ಇವನು ಸಾಯ್ತಾನೆ ಅಂದೇಳಿ ಹೇಳಿದರು. ಬೆಂಗಳೂರು ಡಾಕ್ಟರ್ ಕೇಳಿದ್ರಂತೆ, ಯಾಕೆ ಕರ್ಕೊಂಡು ಬಂದ್ರಿ, ಇವನು ಬದುಕಂಗಿಲ್ಲ ಅಂದೇಳಿ. ನನ್ನ ಹೆಂಡತಿ ಡಾಕ್ಟರ್ ಆಗಿದ್ದಾರೆ ಮತ್ತು ಅಲ್ಲಿರುವ ಡಾಕ್ಟ್ರುಗಳೆಲ್ಲ ಸೇರಿ ಇಲ್ಲ ನೀವು ಮಾಡಿರಿ ಅಂದೇಳಿ 8 ತಾಸು ಆಪ್ರೇಷನ್ ಮಾಡಿದ ಮೇಲೆ ನಾನು ಹೆಂಡ್ತಿನ ಕರೆದು ಡಾಕ್ಟ್ರ್ ಹೇಳಿದಂತೆ, ಮೇಡಮ್ ನೀವು ಡಾಕ್ಟ್ರ್ ಆಗಿದ್ರಿ, ನಾವು ನಿಮಗೆ ಸುಳ್ಳು ಹೇಳೋಕ್ಕಾಗಲ್ಲ. ಈಗ ನಿಮ್ಮ ಗಂಡ ಬದುಕಿದ್ದಾನೆ, ಆದರೆ ಬರೇ 48 ತಾಸು 2 ದಿನ ಬದುಕ್ತಾನಷ್ಟೆ, ಅದು ಕೂಡ ಗ್ಯಾರಂಟಿ ಇಲ್ಲ. ಒಂದು ವೇಳೆ ಬದುಕಿದರೆ ಕಣ್ಣಿನ ದೃಷ್ಟಿ ಹೋಗ್ಬೋದು, ಜ್ಞಾಪಕ ಶಕ್ತಿ ಹೋಗ್ಬೋದು, ಮಾತಾಡೋ ಶಕ್ತಿ ಹೋಗ್ಬೋದು, ಜೀವಿತ ಕಾಲವೆಲ್ಲ ಪಾರ್ಶ್ವವಾಯು ರೋಗಿಯಾಗಿ ಬಿದ್ದಿರ್ಬೋದು. ಮತ್ತು ಅದು ಸರಿಯಾಗಲಿಕ್ಕೆ 7ರಿಂದ 9 ತಿಂಗಳಾಗ್ತದೆ, ಬಟ್ ಗ್ಯಾರಂಟಿ ಇಲ್ಲ. ಈಗ 2 ದಿವಸ ನೋಡೋಣ ಬದುಕ್ತಾನ ಇಲ್ಲ ಅಂದೇಳಿ ಅಲ್ಲಿ ಬೆಂಗಳೂರಿನಲ್ಲಿರುವಂಥ ಅನೇಕ ಹಿರಿಯ ಸೇವಕರು, ದೊಡ್ಡ ದೊಡ್ಡ ಡಾಕ್ಟ್ರುಗಳು ಎಲ್ಲರಿದ್ದರಂತೆ. ಎಲ್ಲರೂ ಅಂದ್ಕೊಂಡ್ರಂತೆ, ಇವ್ರು ಬಂದು, ನನ್ನ ಹೆಂಡತಿ ಹೆಸರು ಸಲೋಮಿ ಡಾಕ್ಟ್ರು, ಇನ್ನು ಅವ್ರಿಗೆಲ್ಲ ಗೊತ್ತು ಮೂರ್ಛೆ ಬಿದ್ದು ಬಿಡ್ತಾರನೋ, ತಲೆ ತಿರುಗಿಬಿಡ್ತಾರೆ ಅಂದೇಳಿ. ಆದರೆ ನನ್ನ ಹೆಂಡತಿ ಡಾಕ್ಟ್ರು ನೋಡಿ ಹೇಳಿದ್ರಂತೆ, ಸರ್ ನೀವು ನಿಮ್ಮ ಕೆಲಸ ಮಾಡಿದಿರಲ್ಲ, ಥ್ಯಾಂಕ್ ಯು, ನನ್ನ ದೇವರು ಜೀವಿಸ್ತಾ ಇದ್ದಾನೆ, ಆದ್ದರಿಂದ ನನ್ನ ಗಂಡನಿಗೆ ಏನೂ ಆಗಲ್ಲ, ನನ್ನ ಗಂಡ ಬದುಕ್ತಾನೆ, ನನ್ನ ಗಂಡ ಶಕ್ತಿಯಿಂದ ಹೊರಗೆ ಬರ್ತಾನೆ ಎಂಬುದಾಗಿ ಆ ಡಾಕ್ಟ್ರು ಹೇಳಿದ. ಡಾಕ್ಟ್ರು ಬಂದು ಕರ್ನಾಟಕನಲ್ಲಿ ನಂಬರ್ 1 ಬ್ರೈನ್ ಸರ್ಜನ್ ಅಜಯ್ ಅಂದೇಳಿ. ನಾನು ಹೇಳೋದು ನಿಮಗೆ ಸುಳ್ಳು ಅನಿಸಿದರೆ ಬನ್ನರ್ಘಟ್ಟ ರೋಡಲ್ಲಿರುವಂಥ ಫೋರ್ಟಿಸ್ ಹಾಸ್ಪಿಟಲ್ ಹೋಗಿ ಕೇಳ್ರಿ, ಡೇಟು ನನ್ನ ಅಲ್ಲಿ ಅಡ್ಮಿಷನ್ ಮಾಡಿದೆ, ನಂಬರೆಲ್ಲ ಕೊಡ್ತೀನಿ, ನೀವು ಹೋಗಲ್ಲಿ ಪರೀಕ್ಷೆ ಮಾಡ್ಕೊಳ್ರಿ ಬೇಕಂದ್ರೆ, ಡೌಟ್ ಇದ್ದರೆ ನಿಮಗೆ ಯಾರಿಗನ್ನ. 2 ವಾರ ಕೋಮಾನಲ್ಲಿದ್ದೆ, ಯಾರ ಹತ್ರನೂ ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಬಿದ್ದಿದ್ದೆ. ಸಭೆಯೆಲ್ಲ ಪ್ರಾರ್ಥನೆ ಮಾಡ್ತಾಯಿತ್ತು. ಅನೇಕರು ಬಳ್ಳಾರಿಯಲ್ಲಿ ಪಾಸ್ಟರ್ ಪ್ರಭಾಕರ್ ಆಗಲಿ ಮತ್ತು ಅನೇಕರು ಗೊತ್ತಿದ್ದವರೆಲ್ಲರೂ ಪ್ರೇಯರ್ ಮಾಡ್ತಾಯಿದ್ರು. ಬಳ್ಳಾರಿ ಕ್ಯಾಥಲಿಕ್ ಸಭೆಯಲ್ಲಿ ಕೂಡ ಪ್ರೇಯರ್ ಮಾಡ್ತಿದ್ರು ಅಂತ ನನಗೆ ಗೊತ್ತಿಲ್ಲ. ಇಷ್ಟು ಜನರು ನಾನು ಪ್ರೀತಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಅನೇಕರು ಪ್ರೀತಿ ಮಾಡಿದರು. ಒಂದೇ, ಸ್ವಾಮಿ ಗಣೇಶ್ ಅಣ್ಣ ನಮಗೆ ಬೇಕು, ಗಣೇಶ್ ಪಾಸ್ಟರ್ ನಮಗೆ ಬೇಕು ಅಂತ ಅಷ್ಟೇ. 2 ವಾರ ಕೋಮಾನಲ್ಲಿದ್ದೆ. ಇದ್ದಕ್ಕಿದ್ದಂತೆ 2ನೇ ವಾರದ ಮುಕ್ತಾಯದಲ್ಲಿ ಮಾತನಾಡ್ಲಿಕ್ಕೆ ಶುರು ಮಾಡಿದ್ದೆ, ನಡಿಲಿಕ್ಕೆ ಶುರು ಮಾಡಿದ್ದೆ. ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಆಸ್ಪತ್ರೆ ಅಂತ ಕೇಳಿನ ಅವ್ರಿಗೆ. ಅವಾಗ ಅವ್ರು ಹೇಳಿದ್ರು, ಆಕ್ಸಿಡೆಂಟ್ ಆಗಿದ್ದು ಕೂಡ ತನಗೆ ಗೊತ್ತಿಲ್ಲ ಅಂತ. ICU ಇಂದ ವಾರ್ಡ್ಗೆ ಕರ್ಕೊಂಡು ಬಂದರು. 14 ದಿನ ICUನಲ್ಲಿ ಕೋಮಾನಲ್ಲಿದ್ದೆ, 7 ದಿನ ವಾರ್ಡಲ್ಲಿದ್ದೆ. 21ನೇ ದಿವಸ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದೆ. 2 ತಿಂಗಳಲ್ಲಿ ಕಾರ್ ಓಡಿಸ್ಲಿಕ್ಕೆ ಶುರು ಮಾಡಿದೆ. 3 ತಿಂಗಳಲ್ಲಿ ವಾಕ್ಯ ಹೇಳಲಿಕ್ಕೆ ಶುರು ಮಾಡಿದೆ. 6 ತಿಂಗಳಲ್ಲಿ ಎಲ್ಲ ಕಡೆ ತಿರುಗಾಡಲಿಕ್ಕೆ ಶುರು ಮಾಡಿದೆ. ಯಾಕೆ ಗೊತ್ತಾ? ಕ್ರಿಸ್ತನೊಂದಿಗೆ ನಾವು ಶಿಲುಬೆಗೆ ಹಾಕಲ್ಪಟ್ಟೆವು. ಕ್ರಿಸ್ತನು ಸತ್ತಾಗ ನೀವು ನಾನು ಸತ್ತಿದ್ದೇವೆ.
ಕ್ರಿಸ್ತನು ಬದುಕಿದಾಗ ದೇವರು ನಮ್ಮನ್ನು ಬದುಕಿಸಿದಾನೆ. ಇವತ್ತು ನಮ್ಮ ಜೀವ ಕ್ರಿಸ್ತನಲ್ಲಿ ಅಡಗಿಸಿದೆ. ಯಾರಾದರೂ ನನ್ನನ್ನು ಮುಟ್ಟಬೇಕಂದ್ರೆ ಯೇಸಪ್ಪನನ್ನು ಮುಟ್ಟಬೇಕು. ಯೇಸಪ್ಪನನ್ನು ಮುಟ್ಟುವಂಥ ದಮ್ಮು ಇದುವರೆಗೆ ಒಬ್ಬನಿಗೆ ಇಲ್ಲ. ಹಲ್ಲೆಲೂಯಾ. ಸರಿ, ಇದು ನನ್ನ ಒಂದು ಅಂಶವಲ್ಲ ಇವತ್ತು, ಇದು ಬರೀ ಇಂಟ್ರೊಡಕ್ಷನ್ ಅಷ್ಟೇ, ಸ್ಟಾರ್ಟರ್ಸ್. ಈಗ ವಾಕ್ಯದ ಕಡೆ ಹೋಗೋಣ. 21 ದಿವಸ ನೀವು ಉಪವಾಸ ಮಾಡಿದಿರಿ, ಸ್ತೋತ್ರ. ನಾನು ನಂಬ್ತೇನೆ ಬೆಂಕಿ ಉರಿತಾ ಇದೆ ಎಂಬುದಾಗಿ. ನನಗೆ ಆಶ್ಚರ್ಯವಾಯಿತು. 2 ದಿನ ಹಿಂದೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೇವರೇ ಏನಪ್ಪ ನಾನು ವಾಕ್ಯ ಸಾರಬೇಕೆಂದು ಹೇಳಿದಾಗ ದೇವರು ನನಗೆ ಕೊಟ್ಟಂಥ ಒಂದು ಸಂದೇಶ ಏನಂದರೆ, ಆ ಬೆಂಕಿಯು ಹೇಗೆ ಉರಿತಾ ಇರಬೇಕು. ಈಗ ಪಡ್ಕೊಂಡು ಬೆಂಕಿಯನ್ನು ಹೆಂಗೆ ನಾವು ಅದು ಉರಿತಾ ಇರಬೇಕು ಅಂದೇಳಿ ದೇವರ ಮೇಲೆ ಭಾರ ಹಾಕಬಾರ್ದು. ದೇವರ ಚಿತ್ತವಾದರೆ ಉರಿತತಿ ಇಲ್ಲ. ಪ್ರಾರ್ಥನೆಯಲ್ಲಿ ನಾವು ಏನು ಹೊಂದಿಕೊಂಡಿದ್ದೇವೋ ಪ್ರಾರ್ಥನೆಯಲ್ಲಿಯೇ ನಾವು ಅದನ್ನು ಕಾಪಾಡಿಕೊಳ್ಬೇಕು. 21 ದಿವಸ ಯಾವ ರೀತಿ ಎಲ್ಲರೂ ಮನಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ರಿ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಕೆಲವರು ಉಪವಾಸ ಮಾಡಿರಬಹುದು, ಕೆಲವರು ಉಪವಾಸ ಮಾಡಿಲ್ಲ ಅಂದ್ರೆ ಕೂಡ ಪ್ರಾರ್ಥನೆ ಮಾಡಿ ಕರ್ತನ ಹುಡುಕ್ತಾ ಇದ್ರಿ. ಸಭೆಗಾಗಿ ಪ್ರಾರ್ಥಿಸಿದಿರಿ, ಕುಟುಂಬಕ್ಕಾಗಿ ಪ್ರಾರ್ಥಿಸಿದಿರಿ, ಬಳ್ಳಾರಿ ಪಟ್ಟಣಕ್ಕಾಗಿ, ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸಿದಿರಿ. ಅದೇ ರೀತಿಯಲ್ಲಿ ಭಾರತ ದೇಶಕ್ಕಾಗಿ ಪ್ರಾರ್ಥಿಸಿದಿರಿ. ನಿಮ್ಮ ಪ್ರಿಯರಿಗಾಗಿ, ಬಂಧು ಬಳಗದವರಿಗಾಗಿ ಉಪವಾಸದಿಂದ ಕರ್ತನನ್ನು ನಾವೆಲ್ಲರೂ ಹುಡುಕಿದ್ದೀವಿ. ಹುಡುಕುವ ಪ್ರತಿಯೊಬ್ಬನಿಗೆ ಸಿಗುತ್ತದೆ. ಪಡ್ಕೊಂಡಿದ್ದೀರಿ, ನೀವು ಪಡ್ಕೊಂಡಿದ್ದೀರಿ. ಒಂದು ವೇಳೆ ನಿಮ್ಮ ಕಣ್ಣಿಗೆ ಅದು ಕಾಣದೇ ಇರ್ಬೋದು, ಯಾಕಂದರೆ ಅದು ಅದೃಶ್ಯವಾದ ಲೋಕದಲ್ಲಿ ನೀವೆಲ್ಲ ಪಡ್ಕೊಂಡಿದ್ದೀರಿ. ದೇವರು ಅದೃಶ್ಯವಾದ ಲೋಕದಲ್ಲಿ ಜೀವಿಸ್ತಾ ಇದ್ದಾನೆ. ಅದೃಶ್ಯವಾದ ಲೋಕದಲ್ಲಿ ನಿಮ್ಮನ್ನು ಆತನ ಆಶೀರ್ವದಿಸಿದ್ದಾನೆ. ಅದೃಶ್ಯವಾದ ಲೋಕದಲ್ಲಿ ನೀವು ಸ್ವಸ್ಥರಾಗಿದ್ದೀರಿ. ಅದೃಶ್ಯವಾದ ಲೋಕದಲ್ಲಿ ನೀವು ಬಿಡುಗಡೆ ಹೊಂದಿದ್ದೀರಿ. ಅದೃಶ್ಯವಾದ ಲೋಕದಲ್ಲಿ ನಿಮಗೆ ಮದುವೆ ಆಗಿಬಿಟ್ಟಿದೆ, ಯಾರಿಗಾಗಿಲ್ಲವೋ ಅವ್ರಿಗೆ ಮಾತ್ರ. ಅದೃಶ್ಯವಾದದ್ದು ದೃಶ್ಯವಾದ ಲೋಕಕ್ಕೆ ಬಂದಾಗ ಎಲ್ಲ ಪಟ 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 ಅಂತ ಆಗ್ಬಿಡ್ತದೆ. ಆ ಅದೃಶ್ಯವಾದ ಲೋಕದಿಂದ ದೃಶ್ಯವಾದ ಲೋಕಕ್ಕೆ ಬರುವ ತನಕ ಈ ವೈರಿ ಇದಾನಲ್ಲ ಸೈತಾನನು, ಅವನು ಅಡ್ಡಿಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಿಮ್ಮನ್ನು ಮುಟ್ಲಿಕ್ಕೆ ಅವನು ಆಗಲ್ಲ. ಗೂಡಾರದ ಸಮೀಪಕ್ಕೆ ಹಾಡಿದಾಗ ಮಾತ್ರ ಆತನು ಬರೋದಿಲ್ಲ ಎಂಬುದಾಗಲ್ಲ. ನಿಮ್ಮ ಅಡ್ರೆಸ್ ನೋಡಿ, ಅಯ್ಯೋ ಬೇಡಪ್ಪ ಯೇಸು ಸ್ವಾಮಿ ಮನೆಯಿಂದ ಅವನು ಆ ಓಣಿ ಬಿಟ್ಟು ಓಡೋಗ್ತಾನೆ, ಅವನು ಬರಲ್ಲ. ಹಲ್ಲೆಲೂಯಾ. ಆಫ್ರಿಕಾಗೆಲ್ಲ ಹೋಗಿದ್ವಿ, ಭಯಂಕರ ಮಾಟ ಮಂತ್ರ ಎಲ್ಲ ನಾವು ನೋಡಿದ್ವಿ. ಕೆಲವ್ರು ಬಂದು ಹೇಳ್ತಾರೆ, ಪಾಸ್ಟ್ರೇ ನಮ್ಮ ಮನೆ ಮುಂದೆ ಯಾರೋ ನಿಂಬೆ ಹಣ್ಣು ಹಾಕಿದ್ದಾರೆ, ಕೊಯ್ದು ಶರ್ಬತ್ ಮಾಡ್ರಿ, ನಾನು ಬರ್ತೀನಿ, ನಾವಿಬ್ಬರು ಕುಡಿಯೋಣ. ಯಾರೋ ತತ್ತಿ ಇಟ್ಟು ಹೋಗಿದ್ದಾರೆ, ಆಮ್ಲೆಟ್ ಮಾಡ್ರಿ, ನಾನು ಬರ್ತೀನಿ, ನಾವಿಬ್ಬರು ತಿನ್ನೋಣ. ಹಲ್ಲೆಲೂಯಾ. ನಮಗೆ ವಿರುದ್ಧವಾಗಿ ಮಾಡಲ್ಪಟ್ಟ ಯಾವ ಆಯುಧವೂ ಫಲಿಸುವುದಿಲ್ಲ. ನನಗೆ ಸೈತಾನ್ ಬಗ್ಗೆ ಯೋಚನೆ ಮಾಡಲಿಕ್ಕೆ ಟೈಮೇ ಇಲ್ಲ. ಯಾಕಂದರೆ ಬೈಬಲಲ್ಲಿ ಅವನನ್ನು ಹಾವಿಗೆ ಕೂಡ ಹೋಲಿಸಲಾಗಿದೆ. ಹಾವನ್ನು ಭಾಳ ಹೊಡೆದಿದ್ದೀನಿ ಚಿಕ್ಕವನಿದ್ದಾಗ. ಇವತ್ತು ಕೂಡ ನಾಗರ ಹಾವು ಸಿಕ್ಕಿದ್ರೆ ಹೊಡಿಬೇಕಂದ್ರೆ ನನಗೆ ಭಾಳ ಇಷ್ಟ, ಭಯ ಇಲ್ಲ. ಹೊಡೆದಿದ್ದೀನಿ ಸಾಕಷ್ಟು, ತಲೆ ಮೇಲೆ ಹೊಡಿತೀವಿ, ಹೊಡೆದಾಗ ಅದು ಹೋಯ್ತದು, ಮುಗೀತು. ಸತ್ತೋಗಿದ್ದ ಹಾವು ಏನು ಮಾಡ್ತದೆ, ಬಾಲ ಅಲ್ಲಾಡಿಸ್ತಾ ಇರ್ತದೆ. ಅದನ್ನು ನೋಡಿ ಕೆಲವರು ಅಂಜು ಬಿಡ್ತಾರೆ, ಎದುರ್ಕೊತಾರೆ. ಇವತ್ತು ಹಂಗೆ ಏಸಪ್ಪ ಸೈತಾನ್ ತಲೆ ಜಜ್ಜಿ ಬಿಟ್ಟಿದ್ದಾನೆ, ಬಾಲ ಅಲ್ಲಾಡಿಸ್ತಾ ಇದ್ದಾನೆ. ಅದನ್ನು ನೋಡಿ ವಿಶ್ವಾಸಿಗಳು ಎದುರ್ತಾ ಇದ್ದಾರೆ. ಸೈತಾನ್ ನೋಡಿ ನಾವು ಹೆದರಬಾರ್ದು, ನಮ್ಮನ್ನು ನೋಡಿ ಸೈತಾನ್ ಹೆದರಬೇಕು. ಯಾಕಂದರೆ ನಮ್ಮಲ್ಲಿ ಇರುವಾತನು ಲೋಕದಲ್ಲಿರುವಾತನಕ್ಕಿಂತ ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಆ ಬೆಂಕಿಯನ್ನು ಹೇಗೆ ನಾವು ಉರಿತಾ ಇಟ್ಕೋಬೇಕು ಪ್ರಿಯರೇ. ಈ ಒಂದು ಪ್ರಾರ್ಥನೆ 21 ದಿವಸ ಆಗಿದೆಯಲ್ಲ, ಸಭೆಯಾಗಿ ನಾನು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಇದು ಒಂದು ಚಟುವಟಿಕೆ ಆಗಬಾರ್ದು, ಒಂದು ಚಲಾವಣೆ ಆಗಬೇಕು. ಪ್ರತಿದಿನ 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 ಉಪವಾಸ ಮಾಡಿದ್ದು ನಾನು ಹೇಳ್ತಾ ಇಲ್ಲ. ಪ್ರತಿದಿನ ಪ್ರಾರ್ಥನೆ ಮಾಡಿರಿ. ವಾರಕ್ಕೆ ಒಂದು ದಿವಸ ಉಪವಾಸ ಮಾಡ್ತಿರೋ ಸಭೆಯಲ್ಲಿ, ಶುಕ್ರವಾರನೋ ಯಾವ ದಿನನೋ ಗೊತ್ತಿಲ್ಲ, ಬಟ್ ಆ ದಿನ ಕುಟುಂಬವಾಗಿ ಒಂದಿನ ಉಪವಾಸ ಮಾಡಿರಿ.
ಪ್ರಾರ್ಥನೆಯಲ್ಲಿ ಹೊಂದಿಕೊಂಡಿದ್ದನ್ನು ಪ್ರಾರ್ಥನೆಯಿಂದನೇ ಕಾಪಾಡಿಕೊಳ್ಳ್ರಿ. ಪ್ರಾರ್ಥನೆ ಮಾಡಿದಾಗ ಏನಾಗ್ತದೆ ಗೊತ್ತಾ? ಏಸಪ್ಪ, ನಿಮ್ಮ భాషನಲ್ಲಿ ಹೇಳ್ಬೇಕಂದ್ರೆ ఏసయ్య సీన్లో దిగుతాడు. ఏసయ్య సీన్లో దిగితే పిక్చరే మారిపోతుంది, సినిమా కథనే మారిపోయింది. ಆಮೆನ್, ಹಲ್ಲೆಲೂಯಾ. ಬೆಂಕಿಯನ್ನು ಹೇಗೆ ಉರಿತಾ ಇಟ್ಕೋಬೇಕು? ಆ ಬೆಂಕಿ ಉರಿತಾ ಇದ್ದರೆ ಸೈತಾನ್ ಬರಲ್ಲ ಹತ್ತಿರ. ಭಾಳ ಮಂದಿ ಹೇಳ್ತಾರೆ, ಪಾಸ್ಟ್ರೇ ನೀವು ಹೇಳ್ತಿರಲ್ಲ, ನೀವು ಸೇವಕರ್ರಿ, ಅದಕ್ಕೆ ನಿಮ್ಮ ಹತ್ರ ಬರಲ್ಲ. ಬಟ್ ನಮ್ಮನ್ನು ಸೈತಾನು ಮುಂಜಾನೆಯೂ ಮಧ್ಯಾಹ್ನವೂ ಸಂಜೆಯೂ ಕಾಡಿಸ್ತಾನೇ ಇರ್ತಾನೆ. ಹಂಚು ಬಿಸಿ ಬಿಸಿಯಾಗಿದ್ರೆ ಅದರಲ್ಲಿ ನೊಣ ಬಂದು ಕುಂದ್ರಂಗಿಲ್ಲ. ಯಾವ ಹಂಚು ತಣ್ಣಗಾಗಿದೆಯೋ ಅದರಲ್ಲಿ ಎಲ್ಲ ಬಂದು ಕುಂದಿರ್ತವೆ. ನೀವು ನಾನು ಬಿಸಿ ಬಿಸಿಯಾಗಿ ಉರಿತಾ ಇದ್ರೆ ಯಾವನು ಹತ್ತಿರ ಬರ್ತಾನೆ? ಯಾಕಂದ್ರೆ ಬೆಂಕಿಯಲ್ಲಿ ಸುಟ್ಟೋಗ್ಬಿಡ್ತಾರೆ. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯ 28ನೇ ಅಧ್ಯಾಯ. ಅಪೊಸ್ತಲ ಕೃತ್ಯ 28ನೇ ಅಧ್ಯಾಯ 2 ಹಾಗೂ 3ನೇ ವಚನವನ್ನು ಓದಿಕೊಂಡು ನಾವು ಮುಂದಕ್ಕೆ ಸಾಗೋಣ. ಆಗ ಮಳೆ ಸುರಿತಾ ಇತ್ತು ಮತ್ತು ತುಂಬ ಚಳಿ ಇತ್ತು. ಆದರೆ ಅಲ್ಲಿನ ಜನರು ನಮಗೆ ವಿಶೇಷವಾದ ಕರುಣೆಯನ್ನು ತೋರಿಸಿ ನಮಗಾಗಿ ಬೆಂಕಿ ಹೊತ್ತಿಸಿ ನಮ್ಮೆಲ್ಲರನ್ನೂ ಆಹ್ವಾನಿಸಿದರು. 3ನೇ ವಾಕ್ಯ. ಪೌಲನು ಒಂದು ಹೊರೆ ಕಟ್ಟಿಗೆಯನ್ನು ಕೂಡಿಸಿ ಅದನ್ನು ಬೆಂಕಿಯ ಮೇಲೆ ಹಾಕುತ್ತಿರಲು ಅದರ ಕಾವಿನ ದೆಸೆಯಿಂದ ವಿಷದ ಹಾವೊಂದು ಹೊರಗೆ ಬಂದು ಪೌಲನ ಕೈಗೆ ಸುತ್ತಿಕೊಂಡಿತು. ನನ್ನ ಕಡೆ ನೋಡಿ, ಬೈಬಲ್ನಲ್ಲಿ ಏನು ಬರೆಯಲ್ಪಟ್ಟಿದೆ ಎಂದರೆ, ಪೌಲನು ಬಂದು ಪ್ರಯಾಣದಲ್ಲಿದ್ದಾನೆ. ಕ್ರೈಸ್ತವ ಜೀವನ ಒಂದು ಪ್ರಯಾಣ. ನಾನೊಬ್ಬ ಅಕ್ರೈಸ್ತವ ಕುಟುಂಬದಿಂದ, ಬ್ರಾಹ್ಮಣ ಹಿನ್ನೆಲೆಯಿಂದ, ಅಯ್ಯರ್ ಬ್ರಾಹ್ಮಿನ್, ನಮ್ಗಿಂತ ದೊಡ್ಡ ಜಾತಿ ಯಾವುದೂ ಇಲ್ಲ ಭಾರತದಲ್ಲಿ. ಅಂತ ಇದರಲ್ಲಿ ನಾನು ಹುಟ್ಟಿ ಬೆಳೆದು ಯಾವಾಗ ಯೇಸುಸ್ವಾಮಿ ನಾನು ಕಂಡುಕೊಂಡೆನೋ, ನಾನು ಅಂದ್ಕೊಂಡೆ ಲೋಕದಲ್ಲಿ ಎಲ್ಲ ಕುಲ ಜಾತಿ ಮತ ಏನು ಹೇಳ್ತದೆ ಅಂದರೆ, ದೇವರು ಸಿಕ್ಕಿದ್ರೆ ಸಾಕಪ್ಪ ಜೀವನ ಅಂದೇಳಿ. ಬೈಬಲ್ ಹೇಳ್ತದೆ ದೇವರು ಸಿಕ್ಕಿದಾಗ ಜೀವನ ಸ್ಟಾರ್ಟ್ ಆಗ್ತದೆ, ಪ್ರಾರಂಭವಾಗ್ತದೆ, ಪ್ರಯಾಣ ಮುಂದಕ್ಕೆ ಹೋಗ್ತಾ ಇರಬೇಕು. ಪೌಲನು ಬಂದು ಎಷ್ಟೋ ಪ್ರಯಾಣ ಮಾಡ್ತಾ ಇದ್ದಾನೆ. ಒಂದು ಕಾಲದಲ್ಲಿ ಕ್ರೈಸ್ತವರಿಗೆ ಹಿಂಸೆ ಕೊಡುತ್ತಾ ಪ್ರಯಾಣ ಮಾಡ್ತಾ ಇದ್ದ. ಆ ಪ್ರಯಾಣವನ್ನು ದೇವರು ತಿರುಗಿಸ್ಬಿಟ್ಟು ಕ್ರಿಸ್ತನಿಗೋಸ್ಕರ ಪ್ರಯಾಣ ಮಾಡುವಂತೆ ಮಾಡ್ತಾನೆ. ಅದಕ್ಕೆ ಕ್ರೈಸ್ತವರನ್ನು ಹಿಂಸಿಸೋರ ಬಗ್ಗೆ ಚಿಂತೆ ಮಾಡಬೇಡ್ರಿ, ಭಯಪಡಬೇಡ್ರಿ. ಯೇಸು ಸ್ವಾಮಿ ಪರವಾನಿಗೆ ಇಲ್ಲದಂತೆ ನಮ್ಮ ತಲೆಯಲ್ಲಿ ಒಂದು ಕೂದಲು ಕೂಡ ಅವರು ಮುಟ್ಲಿಕ್ಕಾಗಲ್ಲ, ಬೀಳಲಿಕ್ಕೆ ಆಗಲ್ಲ. ಅದಕ್ಕೆ ಭಯನೇ ಇಲ್ಲ, ಯಾರ ಬಗ್ಗೆ ಭಯ ಇಲ್ಲ. ಎಲ್ಲನ್ನ ಕರೀರಿ, ನಿಂತ್ಕೊಂಡು ಸುವಾರ್ತೆ ಸಾರ್ತೀನಿ ನಾನು ಧೈರ್ಯವಾಗಿ. ಗುಡಿಗಳ ಮುಂದೆ ನಿಂತಿದ್ದೀನಿ, ಮಸೀದಿಗಳ ಮುಂದೆ ನಿಂತಿದ್ದೀನಿ, ಸುವಾರ್ತೆ ಸಾರಿದ್ದೀನಿ, ಧೈರ್ಯ ಇದೆ. ಯಾಕೆ ಗೊತ್ತಾ? ನನ್ನಲ್ಲಿ ಇರುವಾತನು ಲೋಕದಲ್ಲಿ ಇರುವಾತನಿಗಿಂತ ದೊಡ್ಡವನಾಗಿದ್ದಾನೆ. ಇವತ್ತು ಸುವಾರ್ತೆಯ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದವರನ್ನು ದೇವರು ಮುಟ್ತಾ ಇದ್ದಾನೆ. ಮುಟ್ಟಿ ಅವರನ್ನು ಸುವಾರ್ತೆಯ ಸೇವಕರನ್ನಾಗಿ ಮಾಡ್ತಾ ಇದ್ದಾನೆ. ಯಾಕೆ? ಹಿಂಸೆ, ಸಂಕಟ, ವೇದನೆ ಬಂದ ಬಾಯ್ ಪಡ್ಕೊಂಡು ಮನೆ ಕೂತ್ಕೋಬೇಡ್ರಿ. ಮಾಂಸ ತಿಂದಿದ್ದೀನಿ ಅಂದೇಳಿ ಕುತ್ತಿಗೆಗೆ ಎಲುಬು ಹಾಕೊಂಡು ತಿರ್ಗೋದು ಬೇಕಾಗಿಲ್ಲ. ಬಟ್ ಅವಕಾಶ ಸಿಕ್ಕಿದಾಗ ಧೈರ್ಯವಾಗಿ ಹೇಳ್ರಿ, ನಾನು ಕ್ರೈಸ್ತವನು, ಕ್ರೈಸ್ತವನು ಎಂಬುದಾಗಿ ಧೈರ್ಯವಾಗಿ ಹೇಳ್ರಿ, ಭಯಪಡಬೇಡ್ರಿ. ಕೆಲವ್ರು ಹೇಳ್ತಾರೆ, ನಾನು ಕ್ರೈಸ್ತವನಲ್ಲ, ಸಭೆಗೆ ಹೋಗ್ತೀನಷ್ಟೇ, ಚರ್ಚ್ಗೆ ಹೋಗ್ತೀನಷ್ಟೇ. ಇಲ್ಲ, ಧೈರ್ಯವಾಗಿ ಹೇಳು, ನಾನು ದೀಕ್ಷಾ ಸ್ನಾನ ತೊಗೊಂಡಿದ್ದೀನಿ, ನಾನು ಯೇಸುಸ್ವಾಮಿ ನಂಬಿದ್ದೀನಿ. ಹಲ್ಲೆಲೂಯಾ. ಜೋ ಡರ್ ಗಯಾ ಸಮझो वो ವಾರೆ ವಾ. ಹಲ್ಲೆಲೂಯಾ. ಗಮನ ಕೊಚ್ಚಿ ಕೇಳ್ರಿ ಪ್ರಿಯರೇ. ಎಲ್ಲ ಕಡೆ ತಿರುಗಾಡ್ತಾ ಇದ್ದ ಪೌಲನು, ಪ್ರಯಾಣ ಮಾಡ್ತಾ ಇದ್ದ, ಹಿಂಸೆ ಮಾಡ್ಕೊತ. ಈಗ ಯೇಸು ಆತನ ಹಿಡ್ಕೊಂಡ ಮೇಲೆ ಯೇಸುಗೋಸ್ಕರ ಪ್ರಯಾಣ ಮಾಡ್ತಾ ಇದ್ದಾನೆ. ನೀವು ಕೂಡ ಯೇಸುಗೋಸ್ಕರ ಪ್ರಯಾಣ ಮಾಡ್ತೀರಿ.
ಪ್ರಯಾಣ ಅಂದರೆ ವಿಮಾನ ಹತ್ತಿ ವಿದೇಶಕ್ಕೆ ಮಾತ್ರ ಅಲ್ಲ, ಬಳ್ಳಾರಿಯಲ್ಲಿ ಮೂಲೆ ಮೂಲೆಗೂ, ಕರ್ನಾಟಕ ರಾಜ್ಯ ಮೂಲೆ ಮೂಲೆಗೂ ಸುವಾರ್ತೆ ತಲುಪೋದು ಊರು ಒಂದು ಇರಬಾರ್ದು, ಸಭೆಗಳಿಲ್ಲದ ಗ್ರಾಮ ಇರಬಾರ್ದು. ದೇವರು ಪ್ರತಿಯೊಬ್ಬರನ್ನು ನಿಮ್ಮನ್ನು ಕರ್ಕೊಂಡೋಗಿ ಉಪಯೋಗಿಸ್ತಾನೆ. ಕೆಲವರು ಮಾತ್ರ ಆಮೇಲೆ ಹೇಳ್ತಾ ಇದ್ದಾರೆ. ಅನೇಕ ವರ್ಷಗಳ ಹಿಂದೆ ಗುಜರಾತ್ ಪ್ರಾಂತಕ್ಕೆ ನಾನು ಹೋಗಿದ್ದೆ ಸೇವೆಗಾಗಿ. ಹೋಗಿದ್ದಾಗ ಸುಮಾರು ಒಂದು 15 ವರ್ಷ ಹಿಂದೆ ನಾನು ಕೂಟಗಳಿಗೆ ಒಂದು ವಾರ ಮುಂಚೆ ಕ್ರೈಸ್ತ ವಿರೋಧ ಜನರು ಬಂದು ಸಭೆನೆಲ್ಲ ಸುಟ್ಟುಬಿಟ್ರು. ಸೌಂಡ್ ಸಿಸ್ಟಮ್, ಮ್ಯೂಸಿಕ್ ಎಲ್ಲ ಸುಟ್ಟೋಯ್ತು, ಹಾಳಾಯ್ತಲ್ಲ, ಮೇಲೆ ಎಲ್ಲ ಸುಟ್ಟೋಯ್ತು, ಏನಿಲ್ಲ, ಬರೀ 4 ಗೋಡೆಗಳಿದ್ದಾವೆ ಅಷ್ಟೇ. ಒಂದು ವಾರದಲ್ಲಿ ನಾನು ಬರ್ತಾ ಇದ್ದೀನಿ. ಅವ್ರಿಗೆಲ್ಲ ಚಿಂತೆ ಇತ್ತು, ಅಯ್ಯೋ ಏನು ಮಾಡಲಿ, ಸೇವಕರು ಬರ್ತಾ ಇದ್ದಾರೆ. ಏನಿಲ್ಲ, ಮೇಲೆ ಶಾಮಿಯಾನ ಹಾಕ್ರಿ ಅಂತ ಹೇಳಿದೆ. ಅವರೆಲ್ಲ ಹಾಡಾಡ್ತಾಯಿದ್ರು. ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಏನಿಲ್ಲ, ಮೈಕ್ ಕೂಡ ಇಲ್ಲ ಅವತ್ತು. ಚಪ್ಪಾಳೆ ತಟ್ತಾ ಅವ್ರು ಆಡ್ತಾಯಿದ್ರು, ಸಂತೋಷವಾಗಿ ಆಡ್ತಾಯಿದ್ರು. ಅವ್ರ ಮುಖದಲ್ಲಿ ಸಂತೋಷ ನೋಡಿದೆ. ಆ ಮೀಟಿಂಗ್ ಆದಮೇಲೆ ನಾನು ಹೋಗಿ ಕೇಳಿದೆ, ಅಮ್ಮ ಇಷ್ಟು ಸಂತೋಷವಾಗಿ ನೀವು ಆಡ್ತಾ ಇದ್ದೀರಲ್ಲ, ಹೋದ ವಾರನೇ ಎಲ್ಲ ಹೋಯ್ತಲ್ಲ, ಸುಟ್ಟೋಯ್ತು, ಎಲ್ಲ ನಾಶನವಾಯ್ತಲ್ಲ, ಇಷ್ಟು ಆನಂದ ನಿಮ್ಮಲ್ಲಿ ಹೆಂಗಿದೆ? ಆವಾಗ ಒಂದು ಹೆಂಗ್ಸ್ ಹೇಳಿದ್ರು, ಪಾಸ್ಟರ್ ಅವ್ರು ನಮ್ಮಿಂದ ಎಲ್ಲ ಕಿತ್ಕೊಂಡು ಬಿಟ್ಟರು ಕೂಡ ನಮ್ಮೊಳಗೆ ಏಸಪ್ಪ ಇದ್ದಾನೆ, ಅವನು ಮುಟ್ಲಿಕ್ಕಾಗಲ್ಲ. ಏಸು ಇರೋ ತನಕ ನಾನು ಆನಂದವಾಗಿರ್ತೇನೆ ಯಾವಾಗಲೂ. ಮತ್ತು ಅಲ್ಲಿಯ ಪಾಸ್ಟ್ರು ಬಂದು ನನಗೆ ತೋರಿಸಿದ್ರು, ಪಾಸ್ಟ್ರೇ ಈ ಕುಟುಂಬ ನೋಡಿದ್ದೀರಾ? ಆ ಕುಟುಂಬದವ್ರು ಬಂದು ಆ ಊರಿನಲ್ಲೇ ಭಾಳ ದೊಡ್ಡ ಜಾತಿಗೆ ಸೇರಿದ್ರಂತೆ. ಇವತ್ತು ಸಭೆಗೆ ಬಂದು ಮೊಣಕಾಲು ಹಾಕ್ಕೊಂಡು ಕುಂತು ಪ್ರೇಯರ್ ಮಾಡ್ತಾ ಇದ್ದಾರೆ. ನನಗೆ ಆಶ್ಚರ್ಯವಾಯ್ತು. ಅವ್ರು ಹೇಳಿದರು, ಈ ಹುಡುಗಿನ ನೋಡಿದ್ದೀರಾ ಅಂದೇಳಿ. ಅಲ್ಲೊಂದು ಚಿಕ್ಕ ಹುಡುಗಿದ್ಲು, 10 ವಯಸ್ಸು ಹುಡುಗಿ. ಅಂದರೆ ಏನಿದು ಅಂದರೆ, ಈ ಹುಡುಗಿ ಚಿಕ್ಕ ಕೂಸಾಗಿದ್ದಾಗ, 1 ವರ್ಷದ ಕೂಸಾಗಿದ್ದಾಗ ಹುಡುಗಿ ಸತ್ತೋಯ್ತಂತೆ. ಸತ್ತೋಗಿದ್ದಾಗ ಆ ಮನೆಯಲ್ಲಿ ಕೆಲಸ ಮಾಡುವ ಹೆಂಗಸು ಒಬ್ಬ ವಿಶ್ವಾಸಿ. ಆದರೆ ಆಕೆಗೆ ಭಯ ಆಯಿತು. ಹೋಗಿ ಯಜಮಾನ್ರ ಹತ್ರ ಕೇಳಿದ್ರಂತೆ, ಅಯ್ಯ ನಮ್ಮ ಬೈಬಲ್ನಲ್ಲಿ ಯೇಸು ಸ್ವಾಮಿ ಸತ್ತವ್ರನ್ನ ಎಬ್ಬಿಸಿದ್ದಾರೆ, ನೀವು ಹ್ಞೂ ಅಂದರೆ ನಾನು ನಿಮ್ಮ ಮಗುಗೋಸ್ಕರ ಪ್ರೇಯರ್ ಮಾಡ್ತೀನಿ. ಭಯ ಆಯ್ತು ಆಕೆಗೆ. ಆ ಮನುಷ್ಯ ಸಿಟ್ಟು ಮಾಡಿದ್ರೆ ಈಗಿನ ಜೈಲನ್ನು ಕೂಡ ಹಾಕ್ಬೋದು. ಆದರೆ ಕಷ್ಟದಲ್ಲಿದ್ದಾಗ ಪ್ರೇಯರ್ ಮಾಡ್ತೀನಿ ಅಂದರೆ ಯಾರು ಬೇಡ ಅಂತಾರ್ರಿ? ಅದಕ್ಕೆ ಪ್ರಾರ್ಥನೆ ಕಲ್ತ್ಕೊಳ್ರಿ. ಈಕೆ ಹೇಳಿದ್ದಂತೆ, ನಿಮ್ಮ ಮನೆಗೆ ನಾನು ಪ್ರೇಯರ್ ಮಾಡಲ್ಲ, ಯಾಕಂದ್ರೆ ನಿಮ್ಮ ಮನೆಗೆಲ್ಲ ಸೈತಾನಿದ್ದಾನೆ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಹ್ಞೂ ಅಂದ್ರಂತೆ. ಆ ಚಿಕ್ಕ ಮಗುನ ಮನೆ ಕರ್ಕೊಂಡೋಗಿ ಈ ಹುಡುಗಿದು ತಂದೆ ತಾಯಿ, ಈ ಕೆಲಸ ಮಾಡುವ ಹೆಂಗಸು, ಆಕೆ ಗಂಡ, 4 ಜನ ಮೊಣಕಾಲೂರಿ ಪ್ರೇಯರ್ ಮಾಡಿದಾಗ ಆ ಮಗು ಎದ್ದೋಯ್ತು. ಎದ್ದು 15 ವರ್ಷ ಹಿಂದೆ ಹೋಗಿದಾಗ 10 ವಯಸ್ಸಾಗಿದ್ದು, 3 ವರ್ಷ ಹಿಂದೆ ಹೋಗಿದಾಗ ಆಕೆಗೆ ಮದುವಾಗಿ ಚಿಕ್ಕ ಮಗು ಹಿಡ್ಕೊಂಡು ಬಂದೇಳೆ, ಅಂಕಲ್ ಮೆರಲಿಯೇ ಪ್ರೇಯರ್ ಕರೋ ಅಂದೇಳಿ. ಯಾಕೆ ಹೇಳ್ತಾ ಇದ್ದೀನಿ? ಆ ಸತ್ತ ಮಗು ನೆಪ್ಸಿದ್ದು ಪಾಸ್ಟ್ರಲ್ಲ, ಯಾರೋ ದೊಡ್ಡ ಸೇವಕರಲ್ಲ. ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಆತನ ಸೇವಕರು. ನಾವು ಮಾಡಿಟ್ಕೊಂಡಿದ್ದೇವೆ, ಅವರು ದೊಡ್ಡ ಸೇವಕರು, ಇವರು ಚಿಕ್ಕ ಸೇವಕರು ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ದೊಡ್ಡ ಸೇವಕನಲ್ಲ, ಆದರೆ ದೊಡ್ಡ ದೇವರ ಸೇವಕನಾಗಿದ್ದೀನಿ ನಾನು. ಹಲ್ಲೆಲೂಯಾ. ಹೋದ ವರ್ಷ ದೇವರು ನನ್ನ ಹತ್ರ ಮಾತಾಡ್ತಿದ್ರು, ಮಗ ನೀನು ನನ್ನ ಸೇವಕನಲ್ಲ, ನೀನು ನನ್ನ ಮಗನು. ಸೇವಕನಿಗೆ ಸಂಬಳ ಸಿಗ್ತತೆ, ಮಗನಿಗೆ ಸ್ವಾಸ್ಥ್ಯ ಸಿಗ್ತತೆ. ನೀವು ಅಂದ್ಕೊಳ್ರಿ, ನಿಮಗೆ ಸಂಬಳ ಬೇಕಾ ಸ್ವಾಸ್ಥ್ಯ ಬೇಕಾ? ಸ್ವಾಸ್ಥ್ಯವನ್ನು ಕೊಟ್ಟಿದ್ದಾನೆ. ಭೂಮಿಯಲ್ಲಿರುವ ಸಮಸ್ತವೂ ಯೆಹೋವನದು. ಯೇಸು ಹೇಳಿದ್ರು, ತಂದೆ ಬಳಿ ಇರುವುದು ಎಲ್ಲವನ್ನೂ ನನಗೆ ಕೊಟ್ಟಿದ್ದಾನೆ. ಆ ಯೇಸುವಿನ ಮಕ್ಕಳು ನಾವು. ಆ ಸ್ವಾಸ್ಥ್ಯ ನಮಗೆ ಕೊಟ್ಟಿದ್ದಾನೆ. ಸರಿ, ಇಲ್ಲೇನಾಯಿತು? ಪ್ರಯಾಣ ಮಾಡುತ್ತಾ 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 ಪೌಲನು ಬಂದು ಒಂದು ಪ್ರಾಂತಕ್ಕೆ ಬಂದಾಗ, ಮೆಲಿಟಾ ಎಂಬಂಥ ಒಂದು ಸ್ಥಳಕ್ಕೆ ಬಂದಾಗ ನಾವೇನು ನೋಡ್ತೇವೆ? ಮಳೆ ಸುರಿತಾ ಇತ್ತು. ಎಲ್ಲರೂ ಹೇಳ್ರಿ, ಮಳೆ ಸುರಿತಾ ಇತ್ತು. ಸ್ವಲ್ಪ ಗಟ್ಟಿಗೆ ಹೇಳ್ತೀರಾ? ತುಂಬ ಚಳಿ ಇತ್ತು. ಮಳೆ ಸುರಿತಾ ಇತ್ತು, ತುಂಬ ಚಳಿ ಇತ್ತು. ಅಲ್ಲಿನ ಜನರು ನಮಗೆ ವಿಶೇಷ ಕರುಣೆಯನ್ನು ತೋರಿಸಿ ನಮಗಾಗಿ ಬೆಂಕಿಯನ್ನು ಹೊತ್ತಿಸಿದರು. ನನ್ನ ಕಡೆ ನೋಡಿ, ಮಳೆ ಬರ್ತಾ ಇರುವಾಗ ಬೆಂಕಿ ಹತ್ತಲಿಕ್ಕೆ ಅದು ಸಮಯವಲ್ಲ. ಯಾರು ಹಚ್ಚಂಗಿಲ್ಲ.
ಮಳೆ ನಿಂತ ಮೇಲೆ ಹತ್ತೀವಿ ಅಂತಾರೆ. ಆದರೆ ಅಲ್ಲಿ ಜನರು ನೋಡ್ರಿ, ಮಳೆಯಲ್ಲಿ ಬೆಂಕಿಯನ್ನು ಹೊತ್ತಿಸಿದ್ರು, ಚಳಿಯಲ್ಲಿ ಬೆಂಕಿಯನ್ನು ಹೊತ್ತಿಸಿದ್ರು. ಎಲ್ಲ ಚೆನ್ನಾಗಿದ್ದರೆ ನಾನು ಸಭೆಗೆ ಬರ್ತೀನಿ, ಎಲ್ಲ ಚೆನ್ನಾಗಿ ಇಲ್ಲದೆ ಇರುವಾಗ ನಾನು ಸಭೆಗೆ ಬರ್ತೀನಿ. ದೇವರು ನನಗೆ ಭಾಳ ರೊಕ್ಕ ಕೊಟ್ಟ ಮೇಲೆ ನಾನು ಕೊಡ್ತೀನಿ, ಏನು ಇಲ್ದಿರುವಾಗ ಕೂಡ ಇದ್ದದನ್ನು ನಾನು ಕೊಡ್ತೀನಿ ದೇವರಿಗೆ. ಅವ್ರ ನೆಪ ಹೇಳ್ಬೋದಾಗಿತ್ತಲ್ಲ. ಆ ಬೆಂಕಿ ಉರಿತಾ ಇರ್ಬೇಕಂದ್ರೆ ನಾನು ಮಾತನ್ನು ಕೇಳ್ರಿ. ಚಳಿ ಆಗ್ತಾ ಇದೆ, ಮಳೆ ಬರ್ತಾ ಇದೆ, ಅಯ್ಯೋ ಬೇಡಪ್ಪ ಇವತ್ತು ಬಹಳ ಚಳಿ ಇದೆ, ಮಳೆ ಬರ್ತಾ ಇದೆ, ನಾವು ಬರಲ್ಲ ಸಭೆಗೆ, ಉಪವಾಸ ಪ್ರಾರ್ಥನೆಗೆ ನಾವು ಬರ್ತಾ ಇಲ್ಲ. ಹಲೋ, ಚಳಿ ಆಗ್ತಾ ಇದೆ, ತುಂಬ ಚಳಿ ಆಗ್ತಾ ಇದೆ, ಮಳೆ ಬರ್ತಾ ಇದೆ. ನೋಡಿ ಇಲ್ಲಿ ಏನು ಬರೆಯಲ್ಪಟ್ಟಿದೆ, ತುಂಬ ಚಳಿ ಇತ್ತು, ಅಲ್ಲಿ ಜನರು ಬೆಂಕಿಯನ್ನು ಹಚ್ಚಿಸಿದರು. ಅಲ್ಲೆಲ್ಲೂಯ್ಯ. ನಿಮಗೆ ಬೈಬಲ್ ಓದಲಿಕ್ಕೆ ಇಷ್ಟ ಇಲ್ಲದೆ ಇರುವಾಗ ಆವಾಗ ಬೈಬಲ್ ಓದ್ರಿ. ಪ್ರಾರ್ಥನೆ ಮಾಡಲಿಕ್ಕೆ ಮನಸ್ಸೇ ಬರ್ತಾಯಿಲ್ಲ ಆವಾಗ ಪ್ರಾರ್ಥನೆ ಮಾಡ್ರಿ. ಅಲ್ಲೆಲ್ಲೂಯ್ಯ. ತುಂಬ ಚಳಿ ಇತ್ತಂತೆ, ತುಂಬ ಚಳಿ ಇತ್ತು. ಮನೆಗೆ ಸ್ವೆಟರ್ ಹಾಕೊಂಡು ಕಂಬಳಿ ಹಾಕೊಂಡು ಕುಂತಿಲ್ಲ, ಬೆಂಕಿಯನ್ನು ಹೊತ್ತಿಸಿದ್ರು. ಅಲ್ಲೆಲ್ಲೂಯ್ಯ. ಸರಿ, ಬೆಂಕಿಯನ್ನು ಹೊತ್ತಿಸಿದ್ದು ಅವ್ರನ್ನ ಆಹ್ವಾನಿಸಿದರು. ಪೌಲ್ ಏನು ಮಾಡಿದ ನೋಡ್ರಿ, ಒಂದು ಹೊರೆ ಕಟ್ಟಿಗೆಗಳನ್ನು ಕೂಡಿಸಿ ಅದನ್ನು ಬೆಂಕಿಯ ಮೇಲೆ ಹಾಕಿದನು. ಬೆಂಕಿಯನ್ನು ದೇವರೀಗ ಹುಟ್ಟಿಸಿದಾನೆ. ಈ ಪ್ರಾರ್ಥನೆ ಮುಖಾಂತರ ಅನೇಕ ಸೇವಕರು ಬಂದು ಇಲ್ಲಿ ವಾಕ್ಯ ಹೇಳಿ, ನಿಮ್ಮ ಪಾಸ್ಟ್ರು ಮತ್ತು ಅನೇಕರೆಲ್ಲ ಹೇಳಿ, ಬೆಂಕಿಯನ್ನು ಯಾರೋ ಒಬ್ಬರು ಹೊತ್ತಿಸಿದ್ದಾರೆ. ಆದರೆ ಆ ಬೆಂಕಿಯನ್ನು ಉರಿಲಿಕ್ಕೆ ನಾವು ಅದರೊಳಗೆ ಕಟ್ಟಿಗೆಗಳನ್ನು ಹಾಕಬೇಕು. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಅನೇಕರದ್ದು ಬೆಂಕಿ ಉರಿತಾ ಅಲ್ಲ. ಯಾಕೆ? ಬೆಂಕಿ ಇದೆ, ಬಟ್ ಬರೀ ಇದ್ದಲಿ ಆಗಿಬಿಟ್ಟಿದೆ, ಅನ್ಬೇಕು. ರವಿವಾರ ಬಂದರೆ ಅವಾಗ ಹಲ್ಲೆಲೂಯಾ ಶಿಖರ ಬರೋ ಅಂತಾರೆ. ಆಮೇಲೆ ಸೋಮವಾರದಿಂದ ಉರಿತಾ ಇದ್ರೆ ಬೆಂಕಿ, ಗಾಳಿ ಬೀಸಿದರೆ ಆ ಬೆಂಕಿ ಇನ್ನೂ ಜೋರಾಗಿ ಉರಿತದೆ. ತುಫಾನ್ ಬಂದರೆ, ಬಿರುಗಾಳಿ ಬಂದರೆ ಆ ಬೆಂಕಿ ಇನ್ನೂ ಉರಿತಾ ಇರ್ತದೆ. ಹಲ್ಲೆಲೂಯಾ. ಆ ಜನರು ಬೆಂಕಿಯನ್ನು ಹೊದಿಸಿದರು. ಪೌಲನ್ ಏನು ಮಾಡ್ತಾನ್ರಿ, ಕಟ್ಟಿಗೆಗಳನ್ನು ತಕ್ಕೊಂಡು ಹೋಗಿ ಅಲ್ಲಿಗೆ ಹಾಕಿದ್ನಂತೆ. ಹಾಕ್ತಾ ಇರುವಾಗ ಏನಾಯಿತು, ಏನು ನೋಡ್ತೇವಲ್ಲಿ, ಗಮನ ಕೊಟ್ಟು ಓದಿರಿ. ಹಾಕುತ್ತಿರಲು ಕಾವಿನ ದೆಸೆಯಿಂದ ವಿಷ ಹಾವು ಹೊರಗೆ ಬಂತು. ಪರಿಶುದ್ಧಾತ್ಮನ ಬೆಂಕಿ ಉರಿತಾ ಇರುವಾಗ ಆ ಕಾವು ಯಾವ ಸೈತಾನಿಂದ ತಟ್ಕೊಳ್ಳೋಕ್ಕಾಗಲ್ಲ. ಪ್ರತಿ ಸೈತಾನು ಹಾವು ಹೊರಗೆ ಬರಲೇಬೇಕು ಯೇಸುವಿನ ನಾಮದಲ್ಲಿ. ನನಗೆ ಗೊತ್ತಿಲ್ಲ, ನಾನು ಮರ್ತು ಬಿಟ್ಟಿದೆ, ಆ ಕಾಲದಲ್ಲಿ ದೆವ್ವ ಬಿಡಿಸ್ತಾ ಇದ್ದೀನಿ. ನಿಮ್ಮ ಪಾಸ್ಟರ್ ಹೇಳಿದ್ಮೇಲೆ ನನಗೆ ನೆನಪಾಯ್ತು. ಬೆಂಕಿ ಉರಿತಾ ಇದ್ರೆ ಬೆಂಕಿಯ ಕಾವಿಗೆ ತನ್ನಷ್ಟಕ್ಕೆ ತಾನೇ ಎಲ್ಲ ಹಾವುಗಳು ಹೊರಗೆ ಬರ್ತವೆ. ಸೊ ಹಾವುಗಳನ್ನು ಹುಡ್ಕೊಂಡು ಹೋಗ್ಬೇಡ್ರಿ, ದೆವ್ವಗಳನ್ನು ಹುಡ್ಕೊಂಡು ಹೋಗ್ಬೇಡ್ರಿ, ಉರಿತಾ ಇರ್ರಿ, ಎಲ್ಲ ಹೊರಗೆ ಬಂದ್ಬಿಡ್ತದೆ. ಎಲ್ಲ ಹೊರಗೆ ಬರ್ತದೆ. ಅವನ ಕೈಗೆ ಸುತ್ತಿಕೊಡ್ತು. ಅದು ಆಮೇಲೆ ಹೇಳ್ತೀನಿ ಏನು ಮಾಡಿದ ಅಂದೇಳಿ, ಈಗ ಅದು ಮುಖ್ಯ ಅಲ್ಲ. ಏನಾಯಿತು? ಕಾವಿಗೆ ಹಾವು ಹೊರಗೆ ಬರ್ತದೆ. ಯಾವ್ಯಾವ ಹೊತ್ತಲ್ಲಿ ಯಾವ್ಯಾವ ಹಾವಿದೆ ಗೊತ್ತಿಲ್ಲ. ಪರಿಶುದ್ಧಾತ್ಮನ ಬೆಂಕಿ ಉರಿತಾ ಇರುವಾಗ ಎಲ್ಲ ಹೊರಗೆ ಬರ್ತದೆ. ಅದಕ್ಕೆ ಯಾವಾಗಲೂ ಉರಿತಾ ಇರಬೇಕು. ಪಕ್ಕದಲ್ಲಿದ್ದವ್ರು ನೋಡಿ ಹೇಳ್ರಿ, ಉರಿತಾ ಇರೋ. ಅಸೂಯೆಯಿಂದ ಉರಿತಾ ಇರಬೇಡ, ಪವಿತ್ರಾತ್ಮನ ಬೆಂಕಿಯಿಂದ ಉರಿತಾ ಇರೋ. ಆಮೆನ್. ಆ ಬೆಂಕಿಯಿಂದ ಉರಿತಾ ಇರು. ಅವ್ರು ಬೆಂಕಿ ಹತ್ತಿಸಿದ್ರು, ಪೌಲ್ ಕಟ್ಟಿಗೆ ಹಾಕಿದ. ಅವ್ರು ಬೆಂಕಿ ಹತ್ತಿಸಿದ್ರು.
ಚಿಕ್ಕದಾಗಿರ್ತದೆ ಬೆಂಕಿ. ಆ ಬೆಂಕಿ ದೊಡ್ಡದಾಗಿ ಉರಿಬೇಕಂದ್ರೆ ಕಟ್ಟಿಗೆ ಹಾಕಬೇಕು. ಆ ಕಟ್ಟಿಗೆ ಏನು ಎಂಬುದಾಗಿ ಸ್ವಲ್ಪ ಹೊತ್ತು ಆದಮೇಲೆ ನಾನು ಹೇಳ್ತೀನಿ. ಸರಿ, ಈಗ ಯಾಜಕ ಕಾಂಡ 6ನೇ ಅಧ್ಯಾಯ 12-13. ಯಜ್ಞವೇದಿಯ ಮೇಲಣ ಬೆಂಕಿ ಸರ್ವಾಂಗ ಹೋಮ ದ್ರವ್ಯದಿಂದ ಉರಿಯುತ್ತಲೇ ಇರಬೇಕು, ಅದು ಆರಿ ಹೋಗಬಾರದು. ಪ್ರತಿದಿನವೂ ಒತ್ತಾರೆಯಲ್ಲಿ ಯಾಜಕನು ಕಟ್ಟಿಗೆಯನ್ನು ತಂದು ಹಾಕಿ ಬೆಂಕಿ ಉರಿಸಿ ಅದರ ಮೇಲೆ ಹೋಮ ದ್ರವ್ಯವನ್ನು ಕ್ರಮಪಡಿಸಿ ಸಮಾಧಾನ ಯಜ್ಞ ಪಶುಗಳ ಕೊಬ್ಬನ್ನು ಅದರ ಮೇಲೆ ಹೋಮ ಮಾಡಬೇಕು. ಆಮೇನ್. ನಾವೇನು ನೋಡ್ತಾ ಇದ್ದೀವಿ ಅಲ್ಲಿ? ಯಾಜಕರು ಬಂದು ಆ ವೇದಿಯಲ್ಲಿ ಬೆಂಕಿ ಉರಿತಾ ಇರಬೇಕಂತೆ. ಬೆಂಕಿ ಆರಿ ಹೋಗಬಾರ್ದು, ಉರಿತಾ ಇರಬೇಕು, ಉರಿತಾ ಇರಬೇಕು. ಯಾವಾಗ ಏನು ಬರೆಯಲ್ಪಟ್ಟಿದೆ? ಉರಿಯುತ್ತಾ ಇರಬೇಕು. ಇಟ್ ಶಾಲ್ ಬಿ ಬರ್ನಿಂಗ್ ಕಂಟಿನ್ಯೂಸ್ಲಿ. ಆ ವೇದಿಕೆಯಲ್ಲಿ ಬೆಂಕಿ ಉರಿತಾನೇ ಇರಬೇಕು, ಅದು ಆರಿ ಹೋಗಬಾರದು. ಯಾಜಕನು ಬಂದು ಪ್ರತಿದಿನ ಮುಂಜಾನೆ ಕಟ್ಟಿಗೆಯನ್ನು ಅದರಲ್ಲಿ ಹಾಕಬೇಕು. ಹಲ್ಲೆಲೂಯ. ಪ್ರತಿದಿನ ಡಿಸಿಪ್ಲಿನ್, ಶಿಸ್ತು. ಪ್ರತಿದಿನ ಬೆಳಗ್ಗೆ ಎದ್ದು ಏನು ಮಾಡ್ತೀರಿ? ಬೆಳಗ್ಗೆ ಎದ್ದು ನ್ಯೂಸ್ ಪೇಪರಾ? ಬೆಳಗ್ಗೆ ಬೆಂಕಿ ಉರಿತಾ ಇರಬೇಕಂದ್ರೆ ಕಟ್ಟಿಗೆ ಹಾಕಬೇಕು. ಇದೇ ಬೆಂಕಿ. ಆದರೆ ಏನು ಹಾಕ್ತೀರಿ? ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಸ್ತುತಿ ಮಾಡಬೇಕು. ದಾವೀದ ಹೇಳ್ತಾನೆ, ಸೂರ್ಯನು ಉದಯವಾದಾಗಿಂದ ಅಸ್ತಮಾನ ಹೋಗೋ ತನಕ ಕರ್ತನೇ ನಿನ್ನ ನಾಮವು ಕೀರ್ತಿಸಲ್ಪಡಬೇಕು. ಸ್ತುತಿ ಮಾಡಿದರೆ ಸಹಿತ ನೋಡುವ, ಗುನುಗುಂಟಿದರೆ ತಿರುಗಿ ಬರುವ. ಆಮೇನ್. ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ಇನ್ನೊಂದು ದಿನ ಬಂತಲ್ಲ, ಅಡುಗೆ ಮಾಡಬೇಕು, ಆಫೀಸ್ಗೆ ಹೋಗಬೇಕು, ಗಂಡನಿಗೆ 8 ಗಂಟೆ ಒಳಗೆಲ್ಲ ತಯಾರು ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣ ಕರ್ತನು ಮಾಡಿದ ಜಯದ ದಿನವಿದು, ಆನಂದಿಸುವ, ಹರ್ಷಿಸುವ, ಹಲ್ಲೇಲೂಯಾ ಹಾಡುವ. ಹಂಗೆ ಮಾಡಿದರೆ ಆ ಬೆಂಕಿ ಉರಿಲಿಕ್ಕೆ ಶುರು ಆಗ್ತದೆ. ನಾನೇ ನಿಮಗೆ ಕಷ್ಟವಾದದ್ದು ಹೇಳ್ತಾ ಇಲ್ಲ, ಸುಲಭವಾದದ್ದು ಹೇಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಹೇಳ್ರಿ, ಕರ್ತನೇ ನಾನು ಬದುಕಿದ್ದೀನಪ್ಪ, ಸ್ತೋತ್ರ. ನನ್ನ ಸ್ವಾಸ್ಥ್ಯ ಕೆಲಸ ಮಾಡ್ತಾಯಿದೆ, ನನ್ನ ಕೈ ಎಲ್ಲ ಕೆಲಸ ಮಾಡ್ತಾಯಿದೆ, ನನ್ನ ಕಾಲು ಕೆಲಸ ಮಾಡ್ತಾಯಿದೆ, ನನ್ನ ಅವ್ಯಗಳೆಲ್ಲ ಕೆಲಸ ಮಾಡ್ತಾಯಿದೆ, ಸ್ತೋತ್ರ ಎಂದೇಳಿ ಹೇಳ್ರಿ. ಆ ಬೆಂಕಿ ಉರಿಲಿಕ್ಕೆ ಶುರು ಆಗ್ತದೆ. ನಾವು ಚಿಕ್ಕ ವಿಷಯಗಳಲ್ಲೇ ನಂಬಿಕಸ್ಥರಾಗಿರ್ಲಿಕ್ಕಿಲ್ಲ, ದೊಡ್ಡ ವಿಷಯಗಳು ನಾವು ಹೇಳ್ರಿ ಅಂದೇಳಿ. ಚಿಕ್ಕದಲ್ಲಿ ನಂಬಿಕಸ್ಥರಾಗಿರಪ್ಪ, ದೇವ್ರು ದೊಡ್ಡ ವಿಷಯಗಳು ಕೊಡ್ತಾನೆ. ದೊಡ್ಡ ವಿಷಯಗಳು ದೇವ್ರು ಕೊಡ್ತಾನೆ. ನನ್ನ ಲೈಫ್ನಲ್ಲಿ ನಾನು ಮರೆಯಂಗಿಲ್ಲ. ನಾನು ಹೋದಂಥ ಮೊದಲನೇ ಓಪನ್ ಏರ್ ಮೀಟಿಂಗು ನನ್ನ ಕರೆದಿಲ್ಲ, ಅವರು ಕರೆದಂಥ ಪ್ರೀಚರ್ ಬಂದಿಲ್ಲ. ಲಾಸ್ಟ್ ಮೂಮೆಂಟ್ ಕೈ ಕೊಟ್ಟುಬಿಟ್ಟ, ಬರಲಿಕ್ಕಾಗಿಲ್ಲ ಅಂದರೆ ನಾನು ಕರೆದ್ರು. ಅವಾಗ ನನಗೆ ಬೇಜಾರಾಯಿತು. ಅಯ್ಯೋ, ಅವನದು ಪ್ಯಾಂಪ್ಲೆಟ್ ಹಾಕಿದ್ದಾರೆ, ಅವನದು ಬ್ಯಾನರ್ ಹಾಕಿದ್ದಾರೆ, ಪೋಸ್ಟರ್ ಹಾಕಿದ್ದಾರೆ, ಈಗ ಆತ ಇಲ್ಲ ಅಲ್ಲ ಅಂದೇಳಿ ನಾನು ಹೋಗಲಿಲ್ಲ, ಹಂಗೆ ಇರಲಿಲ್ಲ. ಹೋಗ್ತೀನಿ ಸ್ವಾಮಿ, ಹೆಸರೇನಿನಲ್ಲೂ ಹೋಗಿ ನಿಂತ್ಕೊಂಡು ಆವತ್ತು ಶುರು ಮಾಡಿದ್ದೀಗ 40 ವರ್ಷ ಆಯಿತು, ಹೋಗ್ತಾನೇ ಇದೆ. ಚಿಕ್ಕ ವಿಷಯಗಳಲ್ಲಿ ನಂಬಿಕಸ್ಥರಾಗಿರಿ ಪ್ರಿಯರೇ. ಚಿಕ್ಕ ವಿಷಯಗಳಲ್ಲಿ ಕುಟುಂಬವಾಗಿ ಬೆಳಗ್ಗೆದ್ದು ಪ್ರಾರ್ಥನೆ ಮಾಡಿರಿ. ಸಭೆಯಲ್ಲಿ ಯಾವಾಗ ನನಗೆ ಗೊತ್ತಿಲ್ಲ ನಿಮ್ಮ ಒಂದು ಟೈಮ್ ಟೇಬಲ್, ವಾರವೆಲ್ಲ ಏನು ನಡೀತದೋ, ಬೈಬಲ್ ಸ್ಟಡಿ ಇರುವುದಾದರೆ, ಅಥವಾ ಹೌಸ್ ಚರ್ಚ್ ಅಥವಾ ಕೇರ್ಸಲ್ಲಿ ಇರುವುದಾದರೆ, ಉಪವಾಸ ಪ್ರಾರ್ಥನೆ ಇರುವುದಾದರೆ, ಸ್ತ್ರೀಯ ಉಪವಾಸ ಪ್ರಾರ್ಥನೆ, ತಿಂಗಳ 1ನೇ ತಾರೀಕು ಪುರುಷರ ಪ್ರಾರ್ಥನೆ ಇದ್ದಾಗೆಲ್ಲ ಎಲ್ಲ ಕೆಲಸ ಬದಿಗಿಟ್ಟು ಓಡಿ ಬಂದು ಮಾಡ್ರಿ. ಈ ಓಣಿ ಎಲ್ಲ ಕ್ರಿಸ್ತನ ಕಡೆ ಬರ್ತದೆ. ಆ ಕಾವಿನಲ್ಲಿ ಈ ಓದಿಯಲ್ಲಿರುವಂಥ ಹಾವುಗಳೆಲ್ಲ ಹೊರಗೆ ಬಂದುಬಿಡ್ತದೆ, ಎಲ್ಲ ಹೊರಗೆ ಬಂದುಬಿಡ್ತದೆ, ಎಲ್ಲ ಹೊರಗೆ ಬಂದುಬಿಡ್ತದೆ. ಪ್ರತಿದಿನ ಮುಂಜಾನೆ ಕಟ್ಟಿಗೆ ಹಾಕಬೇಕಂತೆ.
ಕಟ್ಟಿಗೆ ಹಾಕಬೇಕಂತೆ. ಮುಂದೆ ನೋಡಿ ಏನು ಬರೆಯಲ್ಪಟ್ಟಿದೆ, 13ನೇ ವಚನ. ಬೆಂಕಿಯು ಯಜ್ಞವೇದಿಯ ಮೇಲೆ ಯಾವಾಗಲೂ ಉರಿಯುತ್ತಿರಬೇಕು, ಆರಿ ಹೋಗಬಾರದು. ಯಾವಾಗಲೂ ಉರಿತಾ ಇರಬೇಕು, ಆರಿ ಹೋಗಬಾರದು. ಅದರ ಮೇಲೆ ಅವರೇನಾಗಬೇಕು, ಸರ್ವಾಂಗ ಹೋಮ ಬಲಿಗಳನ್ನು ಸಿದ್ಧಪಡಿಸಿ ಸಮಾಧಾನದ ಯಜ್ಞದ ಕೊಬ್ಬನ್ನು ಅದರಲ್ಲಿ ಸುಡಬೇಕು. ಈಗ ಜನರಿಗೆ ಕರ್ತನಿಗೆ ಕೊಡಲಿಕ್ಕೆ ಯಾಕೆ ಇಷ್ಟ ಆಗ್ತಾ ಇಲ್ಲ ಗೊತ್ತವಾ? ಬೆಂಕಿ ಉರಿತಾ ಇಲ್ಲ. ಬೆಂಕಿ ಉರಿತಾ ಇಲ್ಲ. ಇಲ್ಲಿ ಬರೆಯಲ್ಪಟ್ಟಿದೆ, ಪ್ರತಿದಿನ ಯಾಜಕನ ಕೆಲಸ ಅಂತ ಹೋಗಿ ಕಟ್ಟಿಗೆ ಹಾಕಬೇಕು, ಬೆಂಕಿಯನ್ನು ಉರಿಸ್ಬೇಕು. ಉರಿತಾ ಇರುವಂಥ ಬೆಂಕಿಯಲ್ಲಿ ಬಲಿಗಳನ್ನು ಸಮರ್ಪಿಸಬೇಕು. ನಾವು ಕೊಡ್ತಾ ಇದ್ದೀವ ಕರ್ತನಿಗೋಸ್ಕರ ಕೊಡ್ತಾ ಇದ್ದೀವ? ನಿಮ್ಮ ದಶಮ ಭಾಗಗಳನ್ನು ಪ್ರತಿ ತಿಂಗಳು ನಂಬಿಕಸ್ಥರ ಕೊಡ್ತಾ ಇದ್ದೀರಾ? ಪಾಸ್ಟರ್ ನನಗೆ ಹೇಳಿಲ್ಲ ಇದು ಮಾತಾಡ್ರಿ ಅದು ಮಾತಾಡ್ರಿ, ನನಗೇನು ಹೇಳಿಲ್ಲ. ನಾನು ಒಂದೇ ಕೇಳಿದೆ, ಏನಪ್ಪ ನಿಮ್ಮ ಉಪವಾಸ ಪ್ರಯತ್ನಕ್ಕೆ ಏನಾದರೂ ಒಂದು ಟೈಟಲ್ ಇದೆಯಾ? ಅಣ್ಣ ದೇವ್ರು ಏನು ಹೇಳ್ತಾನೋ ಅದನ್ನೇ ಹೇಳಿಬಿಡ್ರಿ ಅಣ್ಣ ಅಂತ ಹೇಳಿದರು. ದೇವ್ರು ಹೇಳ್ತಾ ಇದ್ದಾನೆ, ಹೇಳ್ತಾ ಇದ್ದೀನಿ ಕೇಳ್ರಿ. ದಶಮ ಭಾಗವನ್ನು ಪ್ರತಿ ತಿಂಗಳು ನಂಬಿಗಸ್ತರಾಗಿ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ರೆ ಸ್ತೋತ್ರ, ಕೊಡ್ತಾ ಇಲ್ಲ ಅಂದರೆ ಕೊಡ್ಲಿಕ್ಕೆ ಶುರು ಮಾಡಿರಿ. ಈ ತಿಂಗಳು ಮುಕ್ತಾಯ ಬರ್ತಾ ಇದೆ. ನಾನೊಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದೆ. ಇದೇ ಬಳ್ಳಾರಿಯಲ್ಲಿ ನಾಗಪ್ಪ ಕಾಂಪೌಂಡ್, ಸೆಂಟ್ ಜೋಸೆಫ್ಸ್ ಓದಿದೆ, ಸೆಂಟ್ ಜಾನ್ಸ್ ಓದಿದೆ, ವೀರಶೈವ ಓದಿದೆ. ಬಡ ಕುಟುಂಬದಲ್ಲಿ ಹುಟ್ಟಿದೆ. ನಾನೇನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿಲ್ಲ. ನಮ್ಮ ಅಪ್ಪಗೆ 3 ಮಕ್ಕಳು, ಒಂದು ಅಕ್ಕ ತಂಗಿ, ನಾನು ಮಧ್ಯದಲ್ಲಿ. ಕಷ್ಟ. ಬರೋ ಇಷ್ಟೇ ಸಂಬಳದಲ್ಲಿ ಅಪ್ಪಗೆ ಯಾವಾಗಲೂ ಅನಾರೋಗ್ಯವಿತ್ತು, ಆಸ್ತಮಾ ರೋಗವಿತ್ತು, ತಾಯಿಗೆ ರೋಗವಿತ್ತು, ಡಾಕ್ಟ್ರಿಗೆ ಹೋಗ್ತಾ ಇತ್ತು. ಕೌಲ್ ಬಜಾರ್ನಲ್ಲಿ ಪೀತಾಂಬರಂ ಡಾಕ್ಟ್ರ್ ಅಂತ ಅವರೇ ನೋಡ್ತಾ ಇದ್ರು. ಅಂಥ ಟೈಮ್ನಲ್ಲಿ PUC ಸೆಕೆಂಡ್ ಇಯರ್ ಓದ್ತಾ ಇರುವಾಗ ಏಸಾಮಿನ ಕಂಡುಕೊಂಡಾಗ ನನಗೆ ಗೊತ್ತಾಯಿತು, ಏಸಾಮಿ ನನಗೋಸ್ಕರ ತನ್ನ ಪ್ರಾಣ ಕೊಟ್ಟನು ಅಂದೇಳಿ. ನಮ್ಮ ಅಪ್ಪಗೆ ಆಸ್ತಮಾ ರೋಗ, ಅಮ್ಮಗೆ ಆಸ್ತಮಾ ರೋಗ, ನನಗೂ ಆಸ್ತಮಾ ರೋಗ ಇತ್ತು. ಆದರೆ ಯೇಸ್ವಾಮಿ ನಂಬಿದಾಗ, ನಾನು ಬೈಬಲ್ನಲ್ಲಿ ಓದಿದಾಗ ನನಗೆ ಸಿಕ್ತು, ಯೇಸ್ವಾಮಿ ನನ್ನ ರೋಗಗಳನ್ನು ಹೊತ್ತುಕೊಂಡನು, ನಾನು ಹೊತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ 84ನೇ ಇಸ್ವಿಯಿಂದ ಆಸ್ತಮಾ ಹೋಯ್ತು, ಬಂದೇ ಇಲ್ಲ, ಬರಲ್ಲ. ಯೇಸು ಹೊತ್ತುಕೊಂಡನು, ನಾ ಹೊರುವಂಥ ಅವಶ್ಯಕತೆ ಇಲ್ಲ. ನನ್ನ ಮೊದಲನೇ ಸಂಬಳ 100 ರೂಪಾಯಿ ಇತ್ತು. ಅಪ್ಪ ತೀರ್ ಹೋದರು. ನಾನು BCom ಫಸ್ಟ್ ಇಯರ್ ಓದ್ತಾ ಇರುವಾಗ ಅಪ್ಪ ತೀರ್ಕೊಂಡ್ರು. ಅಕ್ಕ ತಂಗಿ ಅಮ್ಮನೂ ನೋಡ್ಬೇಕು ನಾನೇ, ಸಾಕ್ಬೇಕು ನಾನೇ. ಅವ್ರ ದೇವರು ನಂಬಿರಲಿಲ್ಲ, ನನಗೆ ಭಾಳ ಶ್ರಮೆ ಕೊಟ್ಟರು. ಏಸಾಮಿ ನಂಬಿದ 2 ವರ್ಷ ಚರ್ಚ್ಗೆ ಬಿಟ್ಟಿಲ್ಲ. ಮನೆಯಲ್ಲಿ ಬೈಬಲ್ ಎಲ್ಲ ಬಿಸಾಕ್ಬಿಟ್ರು. ಹೊಸ ಉಡುಮಡಿಕೆ ಜೋಬ್ನಲ್ಲಿ ಇಟ್ಕೊಂಡು ವೀರಶೈವ ಕಾಲೇಜಲ್ಲಿ ಕುಂತು ಓದ್ತಾ ಇದ್ದೆ. ಅಲ್ಲಿ ಇತ್ತು, ಅಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಯೂತ್ ಫೆಲೋಶಿಪ್ಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ದೇವರು 1 ಕೋಟಿ ಕೊಟ್ಟರೆ 1 ಲಕ್ಷ ಕೊಡ್ತೀವೋ ಅಂದೇಳಿ ಗ್ಯಾರಂಟಿ ಇಲ್ಲ. ಯಾಕೆ? 1 ಲಕ್ಷ ಕೊಟ್ಟಾಗ 10,000 ನಾವು ಕೊಡ್ತಾ ಇದ್ದೀವ? ನಿಜವಾಗಾದಂಥ ಒಂದು ಘಟನೆ ಹೇಳಿ. ಆ ಸೇವಕರನ್ನು ಊಟಕ್ಕೆಲ್ಲೋ ಕರ್ಕೊಂಡೋದ್ರು ಹೋಟೆಲ್ಗೆ. ಮಾತಾಡ್ತಾ ಆ ಸೇವಕರು ಕೇಳಿದ್ರಂತೆ, ಅಯ್ಯೋರೇ ನೀವು ದಶಮ ಭಾಗ ಕೊಡ್ತಾ ಇದ್ದೀರಾ ದೇವರಿಗೆ ಅಂತ. ಪಾಸ್ಟರ್ ಅಲ್ಲಿಗೆ ಶುರು ಮಾಡಿದ್ರಂತೆ, ಅಯ್ಯ ನನಗೆ 8 ಜನ ಮಕ್ಕಳಿದ್ದಾರೆ, ನಾನು ನನ್ನ ಹೆಂಡತಿ 10 ಜನ ನಾವು ತಿನ್ನಬೇಕು. ಸಭೆಯಿಂದ ನಮಗೆ ಬರೋ ಸಂಬಳ ಸ್ವಲ್ಪನೇ, ಹಾಕ್ತಾ ಇಲ್ಲ, ನಾನು ಕೊಡ್ತಾ ಇಲ್ಲ ಅಂದರೆ ಅಳ್ತಾ ಇದ್ರಂತೆ. ಆ ಸೇವಕರು ಅವ್ರಿಗೆ ಹೇಳಿದ್ರಂತೆ, ಅಯ್ಯ ಈ ತಿಂಗಳಿಂದ ನಿನ್ನ ಸಂಬಳ ಬಂದ ತಕ್ಷಣವೇ ದಶಮ ಭಾಗ ತೆಗೆದು ನಿನ್ನ ದೇವ್ರಿಗೆ ಕೊಟ್ಬಿಡು. ಆ ತಿಂಗಳು ನಿನಗೇನಾದರೂ ರೊಕ್ಕ ಕಡಿಮೆ ಆಯಿತು ಅಂದರೆ ನಂದು ವಿಸಿಟಿಂಗ್ ಕಾರ್ಡ್ ಇದೆ, ನನ್ನ ಫೋನ್ ನಂಬರ್ ಇದೆ, ನೀನು ನನಗೆ ಫೋನ್ ಮಾಡು, ನಾನು ನಿನಗೆ ಎಷ್ಟು ಬೇಕೋ ನಾನು ಕೊಡ್ತೀನಿ. ನಾನು ಬರೀ ಸೇವೆ ಮಾತ್ರ ಮಾಡ್ತಾ ಇಲ್ಲ, 3 ದೊಡ್ಡ ಫ್ಯಾಕ್ಟ್ರಿಗೆ ನಾನು ಯಜಮಾನ, ಓನರ್ ಆಗಿದ್ದೀನಿ. ನಿನಗೆ ಏನು ಚಿಂತೆ ಕೊರತೆ ಇದ್ದರೂ ನಾನು ಕೇಳು ಅಂದೇಳಿ ಹೇಳಿ ಹೋಗ್ಬಿಟ್ರಂತೆ. 1 ವರ್ಷ ಆಯಿತು. ಈ ಪಾಸ್ಟರಿಂದ ಫೋನ್ ಇಲ್ಲ, ಏನಿಲ್ಲ. ಈ ಸೇವಕರು ಮತ್ತೆ ಆ ಊರಿಗೆ ಬಂದಾಗ ಈ ಪಾಸ್ಟರ್ನ ಭೇಟಿಯಾದ್ರಂತೆ, ಅಯ್ಯ 1 ವರ್ಷ ಆಯಿತು ನನಗೆ ಫೋನ್ ಇಲ್ಲ, ಏನು ದಶಮ ಭಾಗ ಕೊಡ್ತಾ ಇದ್ದೀರಾ? ಇಲ್ಲ.
ಅವಾಗ ಪಾಸ್ಟ್ರು ಮತ್ತೆ ಅಳ್ಲಿಕ್ಕೆ ಶುರು ಮಾಡಿದ್ರಂತೆ. ಯಾಕಪ್ಪ ಅಳ್ತಾ ಇದ್ದಿ, ಏನಾಯ್ತು ಅಂದರೆ ಹೇಳಿದ್ರಂತೆ, ಅಯ್ಯ ಗಮನ ಕೊಟ್ಟು ನನ್ನ ಕಡೆ ನೋಡಿಮ್ಮ ಕೇಳಿ. ಅವ್ರು ಹೇಳಿದ್ರಂತೆ, ಅಯ್ಯ ನೀವೇನಂದಿರಿ, ಕೊಡ್ರಿ, ಕಡಿಮೆ ಬಿದ್ದರೆ ನನಗೆ ಫೋನ್ ಮಾಡು ಅಂದಿರಿ. ಆವತ್ತಿಂದ ಇವತ್ತುವರೆಗೆ ನನಗೆ ಕಡಿಮೆ ಆಗೇ ಇಲ್ಲ. ಏಸಪ್ಪ ಸಮೃದ್ಧಿಯಾಗಿ ಕೊಡ್ತಾ ಇದ್ದ. ಮತ್ತು ಅಳ್ತಾ ಇದ್ರಿ ಅಂತ. ಯಾಕೆ ಅಳ್ತಾ ಇದ್ದೆ ಅಂದರೆ ಬೈಬಲ್ನಲ್ಲಿ ಬರೆದಿದೆ, ನಿಮ್ಮ ದಶಮ ಭಾಗವನ್ನು ಆಲಯಕ್ಕೆ ತಂದು ಕೊಡ್ರಿ, ನಾನು ನುಂಗುವವನನ್ನು ಗದರಿಸ್ತೇನೆ, ಪರಲೋಕ ಬಾಗಿಲನ್ನು ತೆರೆದು ಹೊಂದಿಕೊಳ್ಳಲು ಸ್ಥಳವಿಲ್ಲದಷ್ಟು ನಾನು ನಿಮಗೆ ಕೊಡ್ತೇನೆ ಅಂತೇಳಿ ಬೈಬಲ್ ಹೇಳಿದಾಗ ನಾನು ಅದನ್ನು ನಂಬದೆ ಒಬ್ಬ ಶ್ರೀಮಂತನಾದ ವ್ಯಕ್ತಿ ಬಂದು 3 ಫ್ಯಾಕ್ಟ್ರಿ ಯಜಮಾನನು ನಾನು ನಿನಗೆ ಕೊಡ್ತೀನಿ ಕೊಡು ಅಂತೇಳಿ ನಿನ್ನ ಮಾತು ಕೇಳಿ ನಾನು ಕೊಟ್ಟಿದ್ದೀನಲ್ಲ ಎಂದೇಳಿ ದುಃಖ ಪಡ್ತಾ ಇದ್ದೇನೆ. ಇವನು ಮಕ್ಕಳೇ ಅಂದ್ಕೋಬೇಡ್ರಿ, ನಮಗೆ ಸಂಬಳ ಇಲ್ಲ ಅಂಕಲ್, ನಾವು ಹೆಂಗೆ ಕೊಡೋದು ಅಂದೇಳಿ. ತಿಂಗಳು ವಾರ ಅಪ್ಪ ಅಮ್ಮ ನಿಮ್ಗೆ ಎಷ್ಟು ರೊಕ್ಕ ಪಾಕೆಟ್ ಮನಿ ಕೊಡ್ತಾರೋ ಅದರಲ್ಲಿ ತೆಗೆದಿಡು, ದೇವರು ನಿಮ್ಮೆಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾನೆ. ಸವಾಲಾಗ್ತಾ ಇದ್ದೀನಿ ನಾನು ನಿಮಗೆ. ಮುಂದಿನ ಸಾರಿ ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ, ಬಂದಾಗ ಸಾಕ್ಷಿಗಳು ಕೇಳ್ತೀನಿ. ಅವಾಗ ಪ್ರತಿದಿನ ಬೆಳಗ್ಗೆ ಕಟ್ಟಿಗೆಯನ್ನು ಹಾಕಬೇಕು. ಶಿಸ್ತಿನಲ್ಲಿ, ಡಿಸಿಪ್ಲಿನ್ಡ್ ಲೈಫ್, ಕ್ರಮಶಿಕ್ಷವಾಗಿ ನಾವೆಲ್ಲ ಮಾಡ್ತಾ ಇದ್ದೇವಾ? ಕ್ರಮಶಿಕ್ಷವಾಗಿ ನಾವು ಮಾಡ್ತಾ ಇದ್ದೇವಾ? ಪ್ರತಿಯೊಂದನ್ನು ನೋಡಿ ಏನು ಬರೆಯಲ್ಪಟ್ಟಿದೆ ಅಲ್ಲಿ. ಅವರು ತಮ್ಮ ಅರ್ಪಣೆಗಳನ್ನು ಅಲ್ಲಿ ಇಡಬೇಕು ಅಂತೆ. ಬೆಂಕಿಯು ದೇವರ ಒಂದು ಗುರುತಾಗಿದೆ, ಸಿಂಬಲ್ ಆಫ್ ಗಾಡ್. ದೇವರ ಒಂದು ಗುರುತಾಗಿದೆ. ನಮ್ಮ ದೇವರು ದಹಿಸುವ ಬೆಂಕಿಯಾಗಿದ್ದಾನೆ. ಆತನ ವಾಕ್ಯವು ಬೆಂಕಿಯಾಗಿದೆ, ನಮ್ಮಲ್ಲಿ ಉರಿಯುತ್ತದೆ. ಯೇಸು ಕ್ರಿಸ್ತರು ಪವಿತ್ರಾತ್ಮನಿಂದಲೂ ಬೆಂಕಿಯಿಂದಲೂ ಅಭಿಷೇಕಿಸುವವನಾಗಿದ್ದಾನೆ. ಪರಿಶುದ್ಧಾತ್ಮ ದೇವರು ಪಂಚಶತಮ ದಿನದಲ್ಲಿ ಜನರ ಮೇಲೆ ಬಂದಾಗ ಬೆಂಕಿ, ಉರಿಯುವ ಬೆಂಕಿಯ ನಾಲಿಗಳಾಗೆ ಬಂದು ಅವರ ಪ್ರತಿಯೊಬ್ಬರ ಮೇಲೆ ಆತನು ಕೂತುಕೊಂಡನು ಎಂಬುದಾಗಿ. ಆ ಬೆಂಕಿ ನಮ್ಮಲ್ಲಿ ಹೇಗೆ ನಾವು ಉರಿಸ್ತಾ ಇಟ್ಕೋಬೇಕು, ಆಗ ಮಾತ್ರ ಇದಾಗ್ತದೆ. ಸಮೃದ್ಧಿಯು ಗುಣಾಕಾರ ಅದಾಗಬೇಕಂದ್ರೆ ಬೆಂಕಿ ಉರಿತಾ ಇರಬೇಕು. ಜನವರಿ ಶುರುವಾಗಿ ಆಗಲೇ 26 ದಿನ ಆಯಿತು. ಕಣ್ಣು ಮುಚ್ಚಿ ತೆಗೆಯುವಷ್ಟಿಗೆ ನಾವು ಮತ್ತೆ ಡಿಸೆಂಬರ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೇವೆ 2026ಗೋಸ್ಕರ. ಟೈಮ್ ಓಡ್ತಾ ಇದೆ ವೇಗವಾಗಿ. ಪ್ರಿಯರೇ, ಆ ಬೆಂಕಿ ನನ್ನಲ್ಲಿ ಉರಿತಾ ಇದೆಯಾ? ನಮ್ಮ ಸಮರ್ಪಣೆ ದೇವರಿಗೋಸ್ಕರ, ನಮ್ಮ ಸಮರ್ಪಣೆ, ನಮ್ಮ ನಂಬಿಗಸ್ತತೆ, ನಮ್ಮ ದಾಹ, ನಮ್ಮ ತವಕ ಎಷ್ಟು ಬೇಕೋ. ನೆನೆ ಕೂತ್ಕೊಂಡು ನೋಟ್ಸ್ ರೆಡಿ ಮಾಡ್ತಾ ಇದ್ದೆ, ಪ್ರೇಯರ್ ಮಾಡ್ತಾ ಇದ್ದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಬೆಂಕಿ ಉರಿಸ್ಬೋದು. ಒಂದೇ ಕಟ್ಟಿಗೆ ಆಗ್ಬೋದು, ಇಲ್ಲ ಭಾಳ ಕಟ್ಟಿಗೆಗಳಾಗ್ಬೋದು. ಪಾಸ್ಟರ್ ಹಾಕಲ್ಲ, ನಿಮ್ಮ ಬೆಂಕಿಗೆ ನೀವೇ ಕಟ್ಟಿಗೆ ಹಾಕೋಬೇಕು. ಯಾರು ಉರಿತಾ ಇದ್ದಾರಲ್ಲ ಅವ್ರ ನೆಪಗಳನ್ನು ಹುಡುಕಲ್ಲ. ಯಾರು ಉರಿತಾ ಇಲ್ಲವೋ ಅವರು ನೆಪಗಳನ್ನು ಹುಡುಕ್ತಾರೆ. ಚಳಿ ಆಗ್ತಾ ಇದೆ ಭಾಳ, ಮಳೆ ಬರ್ತಾ ಇದೆ ಭಾಳ, ಬಿಸಿಲಾದರೇನು ಮಳೆಯಾದರೇನು ನಿನಗಾಗಿ ನಾನು ಯೇಸು. ಬೆಂಕಿ ಉರಿತಾ ಇದ್ದರೆ ಅದನ್ನು ತಟ್ಕೊಳ್ಳಿಕ್ಕೆ ಆಗಲ್ಲ, ಆ ಕಾವು ತಟ್ಕೊಳ್ಳಿಕ್ಕೆ ಆಗಲ್ಲ. ಉರಿತಾ ಇದ್ದವರು ನೆಪಗಳನ್ನು ಕೊಡಲ್ಲ. ಹಲ್ಲೆಲೂಯಾ. ಕೆಲವರು ಬೆಂಕಿಗಳನ್ನು ಹುಟ್ಟಿಸ್ತಾರೆ, ಕೆಲವರು ಬೆಂಕಿಗಳನ್ನು ಅಣಗಿಸ್ಬಿಡ್ತಾರೆ. ಈ 21 ದಿವಸ ದೇವರು ಬೆಂಕಿಯನ್ನು ಉರಿಸ್ಬಿಟ್ಟಿದ್ದಾನೆ, ಉರಿತಾ ಇದೆ. ಆದರೆ ಅದನ್ನು ಉರಿತಾ ಇರೋದಕ್ಕೆ ಕಟ್ಟಿಗೆ ಹಾಕ್ತಾ ಇರಬೇಕು. ಕಟ್ಟಿಗೆ ಹಾಕಿಲ್ಲ ಅಂದರೆ ಅದು ಅಣಗಿಸ್ಬಿಡ್ತೀರಿ. ನಾವು ಫೈರ್ ಫೈಟಿಂಗ್ ಅಲ್ಲ, ನಾವು ಫೈರ್ ಕಾಸಿಂಗ್. ಬೆಂಕಿ ಹುಟ್ಟಿಸುವವರು ನಾವು, ಬೆಂಕಿಯನ್ನು ಆರಿಸುವವರಲ್ಲ. ಪ್ರಿಯರೇ,
ದೇವರಿಗೆ ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ. ನಾವು ಯಾಕೆ ಬೆಂಕಿ ಹತ್ತಿಸಿಲ್ಲ ಅಂತ ದೇವ್ರಿಗೆ ಗೊತ್ತು. ಯಾರನ್ನಾದರೂ ಮೋಸ ಮಾಡ್ಬೋದು, ಏಸಪ್ಪನ ಮೋಸ ಮಾಡಲಿಕ್ಕೆ ಆಗಲ್ಲ, ಆತನಿಗೆ ಎಲ್ಲ ಗೊತ್ತು. ಆದಾಮ ಅವಳು ಪಾಪ ಮಾಡಿ ಬಚ್ಚಿಟ್ಕೊಂಡಾಗ ದೇವ್ರಿಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಗೊತ್ತಿದ್ದು ಕೂಡ ಹುಡುಕೊಂಡು ಬಂದಾನೆ ಏಸಪ್ಪ. ಆದಾಮನೇ, ನೀನು ಎಲ್ಲಿದ್ದೀ? ನೀನು ಬಾ ನನ್ನ ಹತ್ರ. ಬೆಂಕಿ ತಣ್ಣಗಾಗ್ಬಿಟ್ಟಿದ್ಯಾ? ಪರವಾಗಿಲ್ಲ, ನನ್ನ ಹತ್ರ ನೀನು ಬಾ. ಭಾಳ ಸರ್ ನಾವೇನು ಮಾಡ್ತೀವಿ, ಅಯ್ಯೋ 21 ದಿವಸ ತುಂಬ ಚೆನ್ನಾಗಿತ್ತು ಪಾಸ್ಟ್ರೇ, ತುಂಬ ಚೆನ್ನಾಗಿತ್ತು, ಅಯ್ಯೋ ಎಷ್ಟು ಚೆನ್ನಾಗಿ ಮೈಯೆಲ್ಲ ಜುಮ್ 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 ಅನಿಸ್ತಾ ಇತ್ತು. ಜುಮ್ ಜುಮ್ ಅನಿಸ್ಬೇಕಾ? ಕರೆಂಟ್ ಒಳಗೆ ಕೈ ಇಟ್ಟರು ಈಗ ಜುಮ್ ಅನಿಸ್ತದೆ. ಜುಮ್ ಜುಮ್ ಅಲ್ಲ, ಒಳಗೆಯ ಬೆಂಕಿ. ಕ್ರಿಸ್ತನ್ಗೋಸ್ಕರ ದಾಹ. ನನ್ನ ಆಸೆ ಬಯಕೆಯಲ್ಲ ನಿನ್ನ ಹೃದಯ ಬಡಿತವಾಗಲಿ, ನಿನ್ನ ಆಸೆ ಬಯಕೆಯಲ್ಲ ನನ್ನ ಹೃದಯದ ಬಡಿತವಾಗಲಿ, ನನ್ನ ಜೀವಮಾನವೆಲ್ಲ ಜಪವೀರನೆಂದೇ ಇರಲಿ, ನನ್ನ ಜೀವಮಾನವೆಲ್ಲ ಜಪವೀರನೆಂದೇ ಇರಲಿ. ಆಮೆನ್. ಅದು ಉರಿತಾ ಇರಬೇಕು. ಇವತ್ತು ಬೆಂಕಿ ತಣ್ಣಗಾಗಿದ್ದರೆ ಆತನ ಬಳಿಗೆ ಬರ್ರಿ. ದೇವರ ಆತನ ಬಳಿಗೆ ಬರ್ಬೇಕಂತಾನೆ. ಯೆಶಾಯ 1:18-19 ನೋಡ್ರಿ ಏನಂತಾನೆ. ಯೆಶಾಯ 1:18-19. ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಆಮೆನ್. ಕಿರಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಹೇಳ್ತಾ ಇದ್ದಾನೆ, ಬನ್ನಿರಿ. ಎಲ್ಲರೂ ಹೇಳ್ರಿ, ಬನ್ನಿರಿ. ಬನ್ರಿ. ಬಂದವ್ರಿಗೆ ಹೋಗ್ರಿ ಅಂತ ಹೇಳಂಗಿಲ್ಲ, ಬರ್ರಿ ಅಂತಾನೆ. ಸಭೆಗೆ ಬರ್ರಿ, ಉಪವಾಸಕ್ಕೆ ಬರ್ರಿ, ಬೈಬಲ್ ಓದ್ಲಿಕ್ಕೆ ಬರ್ರಿ, ಪ್ರಾರ್ಥನೆಗೆ ಬರ್ರಿ, ಎಲ್ಲದಕ್ಕೆ ಬರ್ರಿ, ನನ್ನ ಹುಡುಕೊಂಡು ಬರ್ರಿ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ರು ಹಿಮದ ಹಾಗೆ ನಾನು ಬೆಳುಪಾಗಿ ಮಾಡ್ತೇನೆ. ಕರಮಂಜಿ ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವು ಅಂತ ಹೇಳ್ತಾ ಇದ್ದಾನೆ. ಮುಂದೆ ನೋಡಿ ಏನಂತ ಇದ್ದಾನೆ. ನೆಕ್ಸ್ಟ್ ವರ್ಸ್ 19. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ. ಹಲ್ಲೆಲೂಯಾ. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನೆಲ್ಲ ಅನುಭವಿಸುವಿರಿ. ಇಂಗ್ಲಿಷ್ನಲ್ಲಿ ಚೆನ್ನಾಗಿ ಬರ್ದಿದೆ, ಯು ವಿಲ್ ಈಟ್ ದ ಗುಡ್ ಆಫ್ ದ ಲ್ಯಾಂಡ್. ಬಳ್ಳಾರಿಯಲ್ಲಿರುವಂಥ ಒಳ್ಳೆಯದನ್ನು ಸಭೆ ಅನುಭವಿಸಬೇಕು, ಸಭಿಕರು ಅನುಭವಿಸಬೇಕು. ಒಳ್ಳೆ ಮನೆಗಳಲ್ಲಿ ನಾವಿರಬೇಕು, ಒಳ್ಳೆ ಗಾಡಿಗಳಲ್ಲಿ ನಾವು ಹೋಗ್ಬೇಕು. ಆಮೇಲೆ ಹೇಳ್ತಾ ಇಲ್ಲ, ಟ್ರೈನ್ ಹೋಗ್ಬಿಡ್ತು, ಬೇಗ ಆಮೇಲೆ ಹೇಳೋದು ಕಲೀರಿ. ಹಲ್ಲೆಲೂಯಾ. ಬೈಬಲಲ್ಲಿ ಬರ್ದಿದೆ, ಪಾಪಿಗಳ ಐಶ್ವರ್ಯವೆಲ್ಲ ನೀತಿವಂತರಿಗೋಸ್ಕರ ಕಾಯ್ತಾ ಇದೆ ಎಂಬುದಾಗಿ. ಕ್ರಿಸ್ತನಲ್ಲಿ ನೀವು ನಾನು ನೀತಿವಂತರು. ಆ ಬಡತನದ ಮುಸುಕನ್ನು ತೆಗೆದಾಕ್ಬಿಡ್ರಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಆದರೆ ನಾವೊಂದು ಅದಕ್ಕೆ ಮಾಡಬೇಕು. ಏನು ಹೇಳ್ತಾ ಇದ್ದಾನೆ? ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನೆಲ್ಲ ಅನುಭವಿಸ್ತೀರಿ. ಒಂದು ಕಾಲದಲ್ಲಿ ದೇವರಲ್ಲಿ ನಾನು ಬೆಳೀತಾ ಇರುವಾಗ ಐಶ್ವರ್ಯವಂತರು ನೋಡಿದಾಗ, ದೊಡ್ಡ ದೊಡ್ಡ ಮನೆಗಳಲ್ಲಿ ಇರೋದು ನೋಡಿದಾಗೆಲ್ಲ ನನಗೆ ಮನಸ್ಸಿಗೆ ಅನಿಸ್ತಾ ಇತ್ತು, ಅಯ್ಯೋ ನಾನು ಯಾಕೆ ಬಡ ಕುಟುಂಬದಲ್ಲಿ ಹುಟ್ಟಿದ್ದೆ, ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂದೇಳಿ. ಇವಾಗ ಯೇಸಮ್ಮನ ಕಂಡುಕೊಂಡ್ಮೇಲೆ ನನಗೆ ಗೊತ್ತು, ನಾನೇನು ಅವ್ರಿಗಿಂತ ಒಂಚೂರು ಕಡಿಮೆ ಇಲ್ಲ. ಯಾಕಂದರೆ ನನ್ನ ಪ್ರತಿ ಅವಶ್ಯಕತೆಗಳನ್ನು ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಪೂರೈಸುತ್ತಾನೆ. ಆದರೆ ನಾನು ಒಪ್ಪಿ ವಿಧೇಯನಾಗಬೇಕು. ಬೆಳ್ಳಾರಿಯಲ್ಲಿ ಏನೇನು ಒಳ್ಳೆಯದಿದೋ ಅದೆಲ್ಲವನ್ನು ಕಲ್ವಾರಿ ಸಭೆಯ ಸಭಿಕರು ನಾವು ಅನುಭವಿಸಬೇಕು ಯೇಸು ನಾಮದಲ್ಲಿ.
ಒಳ್ಳೆ ಕೆಲಸಗಳು ನಮ್ಗಾಗಬೇಕು. ನಮ್ಮ ಮಕ್ಕಳು ಒಳ್ಳೆ ಶಾಲೆಗಳಲ್ಲಿ ಓದಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆ ಗಂಡಂದರು, ಒಳ್ಳೆ ಹೆಂಡತಿಗಳು ಯೇಸು ನಾಮದಲ್ಲಿ. ಆಮೇನ್ ಹೇಳೋ ಗಟ್ಟಿಯಾಗಿ, ಆಮೇನ್. ಹೋ ರೇ ಬಾಲನ್ನ ಸಂದೋರಿ ಅಂದೇ, ಊರೆಲ್ಲ ನಮ್ದೇ. ಹಲ್ಲೆಲೂಯಾ. ಒಪ್ಪಿ ವಿಧೇಯರಾದರೆ ವಾ ಎಷ್ಟು ಸಂತೋಷ ಕೊಡ್ತದೆ. ಯಾವುದಕ್ರಿ ದುಃಖ ಪಡ್ತೀರಿ? ಹಲ್ಲೆಲೂಯಾ. ಚಿಕ್ಕವನಿದ್ದಾಗ ಒಂದು ಕತೆ ಕೇಳಿದೆ, ಭಾಳ ಇಷ್ಟ ಆ ಕತೆ ನನಗೆ ಈಗ ಕೂಡ. ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ಆ ರಾಜ ಬಂದು ಊರಿನ ಮಂದಿಗೆಲ್ಲ ಹೇಳಿದ್ದಂತೆ, ನಾಳೆ ಬೆಳಗ್ಗೆ 8 ಗಂಟೆಗೆ ನನ್ನ ಅರಮನೆ ಬಾಗಿಲೆಲ್ಲ ನಾನು ತೆಗಿತೇನೆ. ಈ ಊರ ಜನರೆಲ್ಲ ನೀವು ಬರ್ರಿ, ಅರಮನೆ ಒಳಗೆ ನಿಮಗೆ ಏನು ಇಷ್ಟನೋ ಬಂದು ತಗೊಂಡೋಗ್ರಿ, ಯಾರು ನಿಮ್ಮನ್ನು ಕೇಳಲ್ಲ. ನಾಳೆ ಬೆಳಗ್ಗೆ 8 ಗಂಟೆಗೆ ಬಾಗಿಲು ತೆಗಿತೀವಿ. ಅವಾಗೆಲ್ಲ ಜನರು 7 ಗಂಟೆಗೆ ಇರ್ತಾರೆ. 10 ಗಂಟೆಗೆ ಆರೋದಿಗೆ ನಾವು 10ವರೆಗೆ ಬರ್ತೀವಿ, 11ಕ್ಕೆ ಬರ್ತೀವಿ. ಬಟ್ ಅಲ್ಲಿ 7 ಗಂಟೆಗೆ ಬಂದು ನಿಂತಲ್ಲ. 8 ಗಂಟೆಗೆ ಬಾಗಿಲು ತೆಗಿತು, ಎಲ್ಲರೂ ಓಡಿ ಹೋದರು. ಬೆಳ್ಳಿ, ಬಂಗಾರ, ರತ್ನ, ವಜ್ರ, ವೈಢೂರ್ಯ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ರಾಜ ಹಿಂಗೆ ನೋಡ್ತಾ ಇದ್ದಾನೆ. ರಾಜ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಸಣ್ಣಕ್ಕಿದ್ದಾನೆ ನೋಡಲಿಕ್ಕೆ. ಅವನು ಬಂದು ರಾಜ ಪಕ್ಕದಲ್ಲಿ ಹಿಂಗೆ ನಿಂತ್ಕೊಂಡು ರಾಜನ ನೋಡ್ತಾ ಇದ್ದಾನೆ. ರಾಜ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಜನರೆಲ್ಲ. ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಆಯಿತು, 1 ಗಂಟೆ ಆಯಿತು. ಬಟ್ ರಾಜನ ಮನೆಯಲ್ಲಿ ಭಾಳ ಇದೆ. ಹಲ್ಲೆಲೂಯಾ. ತಗೊಂಡು ಹೋಗ್ತಾ ಇದ್ದಾನೆ. ರಾಜ ಬಂದು ಸಡನ್ಲಿ ನೋಡ್ತಾನೆ ಆ ಮನುಷ್ಯನು. ಏಯ್, ನೀನೇನೋ ಇಲ್ಲೇ ನಿಂತ್ಕೊಂಡಿದ್ದಿ ಬೆಳಗಿಂದ, ಹೋಗಿ ತಗೊಂಡಿಲ್ವಾ? ಎಲ್ಲ ರಾಜ, ಈ ಅರಮನೆ ಒಳಗಿರುವುದು ಏನಾದರೂ ನಾನು ತಗೋಬೋದಾ? ಅದನ್ನೇ ಹೇಳಿದ್ನಲ್ಲಪ್ಪ, ನಿನಗೆ ಅರ್ಥ ಇಲ್ಲ ರಾಜ, ಸಿಟ್ಟಾಗಬೇಡ, ಪ್ಲೀಸ್ ನಿಜವಾಗ್ಲು. ಅದನ್ನೇ ಹೇಳಿದ್ ನಾನು. ಇಲ್ಲ ರಾಜ, ಪ್ಲೀಸ್ ಒಂದೇ ಸಾರಿ, ಈ ಅರಮನೆ ಒಳಗಿರುವ ಏನಾದರೂ ನಾನು ತಗೊಂಡ್ರೆ ಅದು ನಂದೇನಾ? ರಾಜಕ್ಕೆ ಸಿಟ್ಟು ಬರ್ತದೆ. ನನ್ನ ಮಾತನ್ನು ನೀನು ನಂಬಲ್ವಾ? ಈ ಅರಮನೆ ಒಳಗಿರೋದು ಎಲ್ಲ ಏನು ಬೇಕಂದ್ರೂ ನೀನು ತಗೋ, ಬಟ್ ಈಗ ನಿನಗೆ ಏನಾಯ್ತೇನೋ ಗೊತ್ತಿಲ್ಲ, ಎಲ್ಲ ತೊಗೊಂಡೋಗಿದ್ದಾರೆ ಅಂದೇಳಿ ಇವನು ಓಡೋಗಿ ರಾಜನ ಗಟ್ಟಿಗೆ ಹಿಡ್ಕೊಂಡು, ರಾಜ ನೀನು ಬೇಕು ನನಗೆ, ನಾನು ನಿನ್ನನ್ನು ತೊಗೊಂಡೋಗ್ತೀನಿ. ಅವಾಗ ರಾಜ ಹೇಳಿದ್ದಂತೆ, ನನ್ನ ತೊಗೊಂಡು ಏನು ಮಾಡ್ತೀಯಪ್ಪ, ಈಗ ಎಲ್ಲ ಹೋಗ್ಬಿಡುತ್ತಲ್ಲ, ನನ್ನ ಹತ್ರ ಏನಿಲ್ಲ. ಅವನು ಹೇಳಿದ್ದೆ, ರಾಜ ನೀನು ರಾಜ, ನೀನು ಇವತ್ತು ತೊಗೊಂಡೋಗು ಅಂದರೆ ಅವ್ರು ತೊಗೊಂಡೋಗ್ತಾರೆ, ನಾಳೆ ತೊಗೊಂಡು ಬಾ ಅಂದರೆ ತೊಗೊಂಡು ಬರ್ತಾರೆ. ನೀನು ನನ್ನ ಜೊತೆಯಲ್ಲಿದ್ದರೆ ನನಗೆ ಎಲ್ಲ ಐತೆ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡ್ರಿ, ಎಲ್ಲವೂ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ದೇವರು ನಿಮ್ಮ ಅಡ್ರೆಸ್ ಮರ್ತಿಲ್ಲ. ದೇವರು ನೀವು ಮೊಬೈಲ್ ಬದಲಾಯಿಸಿದ್ರು ಕೂಡ ಆ ನಂಬರ್ ದೇವರಿಗೆ ಗೊತ್ತು. ನಿಮ್ಮ ಜಿಪೇ, ಫೋನ್ಪೇ ಅದು ಏನೇ ಆಗಿರಲಿ, ದೇವರು ನಿಮಗೆ ಅದ್ಭುತ ಅಂದು ಇಟ್ಟಿದಾಗ ಹುಡುಕಿಕೊಂಡು ಬರ್ತದೆ ಅದು ನಿಮ್ಮನ್ನು. ಒಪ್ಪಿಕೊಂಡು ವಿಧೇಯರಾದರೆ, ಅದಕ್ಕೆ ಅಕ್ಕಪಕ್ಕದಲ್ಲಿ ಇದ್ದವ್ರು ನೋಡ್ರಿ, ಅವರು ಚೆನ್ನಾಗಿ ಬೆಳೀತಿದ್ದಾರೆ ನೋಡಿ, ಹೊಟ್ಟೆ ಕಿಚ್ಚಾಗೋದು ಬೇಡ. ನನ್ನ ಯೇಸು ನನ್ನ ಜೊತೆಗಿದ್ದಾನೆ, ಯೆಹೋವ ನನ್ನ ಕುರುಬನು, ನಾನು ಕೊರತೆ ಪಡೆನು, ಹಸಿರು ಗಾವಲಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರದ ನೀರಿನ ಬಳಿಗೆ ನನ್ನನ್ನು ನಡೆಸುತ್ತಾನೆ, ವೈರಿಗಳ ಮುಂದೆ ನನಗೆ ಔತಣವನ್ನು ಸಿದ್ಧ ಮಾಡ್ತಾನೆ. ವೈರಿಗಳೆಲ್ಲ ನೋಡ್ತಾ ಇರುವಾಗ ವೈರಿಗಳ ಮುಂದೆ ನನಗೆ ದೊಡ್ಡ ಔತಣವನ್ನು ನೋಡ್ತಾನೆ. ವೈರಿಗಳ ಮುಂದೆ ನನ್ನ ಆಶೀರ್ವದಿಸ್ತಾನೆ. ವೈರಿಗಳ ಮುಂದೆ ನನಗೆ ತಲೆಯನ್ನು ಎಣ್ಣೆಯಿಂದ ಅಭಿಷೇಕಿಸ್ತಾನೆ. ನನ್ನ ಪಾತ್ರೆಯು ತುಂಬಿ ತುಳುಕುತ್ತದೆ. ಜೀವಮಾನವೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಕರ್ತನ ಮನೆಯಲ್ಲಿ ಸದಾ ಜೀವಿಸುವೆನು. ಹಲ್ಲೆಲೂಯಾ, ಆಮೆನ್. ನೀವು ವಿಧೇಯರಾಗಿದ್ದರೆ ಭೂಮಿಯ ಒಳ್ಳೆಯದನ್ನು ತಿನ್ನುವಿರಿ. ಗಲಾತಿ 5:16. ಗಲಾತಿ 5:16. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಆಮೆನ್. ಪವಿತ್ರಾತ್ಮನನ್ನು ಅನುಸರಿಸಿರಿ.
ವಾಕ್ ಇನ್ ದ ಸ್ಪಿರಿಟ್ ಆ್ಯಂಡ್ ಯು ವಿಲ್ ಓವರ್ಕಮ್ ದ ಲಸ್ ಆಫ್ ದ ಫ್ಲೆಶ್. ನನ್ನ ಕಡೆ ನೋಡಿ, ಪವಿತ್ರಾತ್ಮನನ್ನು ಅನುಸರಿಸಿರಿ, ಆಗ ಎಲ್ಲವನ್ನು ನೀವು ಜಯಿಸ್ತೀರಿ. ನನ್ನ ಕಡೆ ನೋಡಿ ಪ್ರಿಯರೇ, ಯೇಸು ಸ್ವಾಮಿ ಈಗ ಎಲ್ಲಿದ್ದಾರೆ? ಯಾರಾದರೂ ಹೇಳ್ರಿ, ಯೇಸು ಸ್ವಾಮಿ ಎಲ್ಲಿದ್ದಾರೆ? ಹಿಂದೆ ಕುಂತವ್ರು ಯಾಕೆ ನಿಶಬ್ದವಾಗಿದ್ದೀರಿ? ಎಲ್ಲಿದ್ದಾರೆ? ಕೇಳಿಸ್ತಾ ಇಲ್ಲ. ಹಿಂದೆ ಕುಂತವ್ರು ಎಲ್ಲಿದ್ದಾರೆ? ತಂದೆ ಬಲಪಾರ್ಶ್ವದಲ್ಲಿ ಕೂತಿದ್ದಾರೆ ಯೇಸು ಸ್ವಾಮಿ. ಬೈಬಲ್ನಲ್ಲಿ ಬರೆದಿದೆ, ಸ್ವರ್ಗ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಅಂಥ ದೊಡ್ಡ ದೇವರು ಈ ಚಿಕ್ಕ ಹೃದಯದಲ್ಲಿ ಹೆಂಗಿರ್ಲಿಕ್ಕಾಗ್ತದೆ? ಪವಿತ್ರಾತ್ಮನ ಮೂಲಕ ಯೇಸು ಸ್ವಾಮಿ ನಮ್ಮಲ್ಲಿದ್ದಾರೆ. ಶಿಷ್ಯರು ಬಂದು ಯೇಸು ಸ್ವಾಮಿ ಹತ್ರ ಹೇಳಿದ್ರು, ಸ್ವಾಮಿ ನಮಗೆ ತಂದೆಯನ್ನು ತೋರಿಸಪ್ಪ. ಯೇಸು ಸ್ವಾಮಿ ಬೈತಾನೆ, ಇಷ್ಟು ವರ್ಷ ನಿಮ್ಮ ಜೊತೆಗಿದ್ದೀನಿ, ತಂದೆ ತೋರಿಸ. ನನ್ನನ್ನು ನೋಡಿದವನು ತಂದೆ ನೋಡಿದಂತೆ. ತಂದೆ ಮಗನಂತೆ ಕಾಣ್ತಾನೆ, ಮಗ ಪವಿತ್ರಾತ್ಮನಂತೆ ಕಾಣ್ತಾನೆ. ಆ ಪವಿತ್ರಾತ್ಮ ನಮ್ಮಲ್ಲಿರುವಾಗ ತಂದೆ, ಮಗ, ಪವಿತ್ರಾತ್ಮ ತ್ರಯೇಕ ದೇವರು ನಿಮ್ಮಲ್ಲಿ ನನ್ನಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಗಮನಕ್ಕೊಚ್ಚಿ ಕೇಳಿರಿ, ಆ ದೇವರು ನಮ್ಮಲ್ಲಿ ಇರುವಾಗ ಆ ದೇವರು ನಮ್ಮಲ್ಲಿ ಜೀವಿಸಬೇಕೆಂದೇಳಿ ಬಯಸ್ತಾನೆ. ನಮ್ಮೊಳಗಿರುವಂಥ ದೇವರು ಹೊರಗೆ ಬಂದು ರೋಗಿಗಳನ್ನು ಮುಟ್ಟಿದಾಗ ಅವರು ವಾಸಿ ಆಗ್ತಾರೆ. ನಮ್ಮೊಳಗಿರುವಂಥ ದೇವರು ಹೊರಗಡೆ ಬಂದಾಗ ಬಡತನ ಹೋಗ್ತದೆ, ಕುಟುಂಬದಲ್ಲಿ ಸಮಾಧಾನ ಬರ್ತದೆ. ರಕ್ಷಣೆ ಹೊಂದದೇ ಇರುವಂಥ ಗಂಡ ಓಡಿ ಬರ್ತಾನೆ ಯೇಸು ಸ್ವಾಮಿ ಹತ್ರ, ಆ ಹೆಂಡತಿ ಬರ್ತಾಳೆ, ಮಕ್ಕಳು ಬರ್ತಾರೆ, ಅಪ್ಪ ತಂದೆ ತಾಯಿ ಎಲ್ಲರೂ ಬರ್ತಾರೆ ದೇವರ ಬಳಿಗೆ. ಸೊ ನಮ್ಮ ಒಳಗಿರುವಂಥ ಪವಿತ್ರಾತ್ಮನ ನಾವು ಅನುಸರಿಸೋಣ. ಆ ಪವಿತ್ರಾತ್ಮನು ನಮ್ಮಿಂದ ಜೀವಿಸ್ತಾನೆ. ಎಲ್ಲ ಶಿಷ್ಯರನ್ನು ಕೊಂದು ಹಾಕಿದರು. ಪೌಲನನ್ನು ಇತಿಹಾಸ ಹೇಳ್ತದೆ. ಬೈಬಲ್ನಲ್ಲಿ ಎಲ್ಲಿದೆ ಅಂತ ಕೇಳಬೇಡ್ರಿ, ಇತಿಹಾಸ. ಅಮ್ಮ ಹಿಂದೆ ನೋಡಬೇಡಮ್ಮ, ಲೋತನ ಹೆಂಡತಿ ನೆನಪು ಮಾಡ್ಕೊಮ್ಮ, ಹಿಂದೆ ನೋಡಿದ್ರೆ ಉಪ್ಪು ಕಂಬ ಆಗಿಬಿಟ್ಲು, ನೋಡಬೇಡಮ್ಮ ಹಿಂದೆ. ಸರಿ, ನನ್ನ ಕಡೆ ನೋಡಿ. ಇತಿಹಾಸ ಹೇಳ್ತದೆ, ಪೌಲನನ್ನು ಹಿಡಿದು ಜೈಲಿನಲ್ಲಿ ಹಾಕಿದಾರಂತೆ. ನಾಳೆ ಪೌಲ್ ತಲೆ ಕಟ್ ಮಾಡ್ತಾರೆ. ಅಲ್ಲಿ ಕೂತ್ಕೊಂಡು ಪೌಲನು ತಿಮೋತಿಗೆ 2ನೇ ಪತ್ರಿಕೆ, ಫಿಲಿಪಿಯರು ಬರೆದ ಪತ್ರಿಕೆ ಅಲ್ಲಿಂದ ಬರಿತಾ ಇದ್ದಾನೆ. ಅಲ್ಲಿರುವಂಥ ಪೊಲೀಸ್ ಅಥವಾ ಸಿಪಾಯಿ ಬಂದು ಕೇಳ್ತಂತಲೇ, ನಾಳೆ ನಿನ್ನ ತಲೆ ತೆಗಿತಾ ಇದ್ದಾರೆ, ನೀನು ನಾಳೆ ಸಾಯ್ತಾ ಇದ್ದಿ, ಇಷ್ಟು ಸಂತೋಷವಾಗಿದೆಯಲ್ಲ ನೀನು. ಆಗ ಪೌಲ್ ಹೇಳಿದಂತೆ, ನನ್ನನ್ನು ಸಾಯಿಸ್ತಾರ? ಸತ್ತವರನ್ನು ಸಾಯಿಸೋದು ಹೇಗೆ? ದಮಸ್ಕಸ್ ಮಾರ್ಗದಲ್ಲಿ ಕ್ರಿಸ್ತನು ಯಾವಾಗ ನನಗೆ ಸಿಕ್ಕಿದ್ನೋ ಆವಾಗಲೇ ಪೌಲ್ ಸತ್ತೋಗ್ಬಿಟ್ಟಿದ್ದಾನೆ. ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೀನಿ. ಇನ್ನು ಜೀವಿಸೋದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ. ಸಭೆಯೇ, ನಾನು ನಿಮ್ಮಲ್ಲಿ ಬೇಡಿಕೊಳ್ಳೋದೇನೆಂದರೆ, ನಿಮ್ಮೊಳಗಿರುವಂಥ ಕ್ರಿಸ್ತನನ್ನು ಜೀವಿಸಲು ಬಿಡ್ರಿ. ನಿಮ್ಮೊಳಗಿರುವಂಥ ಕ್ರಿಸ್ತನು ತವಕ ಪಡ್ತಾನೆ. ಇಲ್ಲಿ ಸುತ್ತಮುತ್ತಲು ರಕ್ಷಣೆ ಹೊಂದದೇ ಇರೋರು ನೋಡ್ರಿ, ನಿಮ್ಮೊಳಗಿರುವಂಥ ಯೇಸು ಕೊರಗಿ ಕಣ್ಣೀರು ಸುರಿಸ್ತಾ ಇದ್ದಾನೆ. ಆ ಯೇಸು ಹೊರಗೆ ಬಿಟ್ಟರೆ ಇದ್ದ ಪರಿಸ್ಥಿತಿ ಇಲ್ಲಂತೆ ಆಗಲ್ಲ. ಕ್ಯಾಥರಿನ್ ಕುಲ್ಮನ್ ಎಂಬುದಾಗಿ ಒಬ್ಬ ದೇವರ ಸೇವಕಿ ಇದ್ರು. ಹೆಂಗಸು ಆಕಿ ಅದ್ಭುತವಾಗಿ ದೇವರ ಆಕೆಯನ್ನು ಉಪಯೋಗಿಸಿದ್ರು. ಆಕೆ ನಿಂತ್ಕೊಂಡ್ರೆ ಆಕೆ ಸುತ್ತಲೂ 10 ಅಡಿ ಯಾರು ನಿಲ್ಲಕ್ಕಾಗಲ್ಲಂತೆ, ಬಿದ್ದೋಗ್ಬಿಡ್ತಾ ಇದ್ರು ಕೆಳಗೆ. ನಿಜವಾಗ್ಲೂ ಇದು ಆದಂಥ ಘಟನೆ. ಆಯಮ್ಮ ವಿಮಾನ ಏರ್ಪೋರ್ಟ್ಗೆ ಹೋಗ್ತಾ ಇದ್ರೆ, ಆಯಮ್ಮ ಹಿಂಗೆ ನಡೀತಾ ಇರ್ತಾಳೆ ಏರ್ಪೋರ್ಟ್ಗೆ, ಎಲ್ಲರೂ ದಪ 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 ಅಂತ ಎಲ್ಲರೂ ಬೀಳ್ತಾ ಇದ್ದಾರೆ. ವಿಮಾನದಲ್ಲಿ ಪೈಲಟ್ ಬಿದ್ದೋಗ್ಬಿಟ್ರೆ ಏನು, ಪ್ಲೇನ್ ಮತ್ತೆ ಡುಮೀಲ್ ಆಗ್ಬಿಡ್ತದೆ. ಅಧಿಕಾರಿಗಳೆಲ್ಲ ಕೇಳಿದ್ರಂತೆ, ಅಮ್ಮ ನೀನು ಏನು ಪ್ರೇಯರ್ ಮಾಡ್ತೀಯೋ ಮಾಡಬೇಡ ನೀನು ಪ್ಲೀಸ್ ಅಂದರೆ. ಆಕೆ ಹೇಳಿದ್ರಂತೆ, ನಾನೇನು ಪ್ರೇಯರ್ ಮಾಡ್ತಾ ಇಲ್ಲ ರೀ, ನನ್ನೊಳಗಿರುವಂಥ ಯೇಸು ಹೊರಗೆ ಬರಬೇಕಂದಿದ್ದಾನೆಂದರೆ ನಾನು ತಡೆಯೋಕ್ಕಾಗಲ್ಲ. ಲಾಸ್ಟಿಗೆ ಅವ್ರು ಏನು ಮಾಡಿದ್ರಂತೆ, ಆ ಊರಲ್ಲಿರುವಂಥ ವ್ಯಾಪಾರಿಗಳೆಲ್ಲ, ನಮ್ಮ ಊರಲ್ಲಿ ಕೂಡ ಕೆಲವು ವ್ಯಾಪಾರಿಗಳಿಗೆ ಸ್ವಂತ ವಿಮಾನ ಇದೆ, ಆ ವ್ಯಾಪಾರಿಗಳು ಹೇಳಿದ್ರಂತೆ, ಅಮ್ಮ
ನಿನಗೋಸ್ಕರ ಒಂದು ವಿಮಾನ ನಾವು ಕೊಟ್ಟು ಬಿಡ್ತೇವೆ, ನಮ್ಮನ್ನು ನೀನು ಆಶೀರ್ವದಿಸ ಅಷ್ಟೇ. ಎಲ್ಲಿ ಹೋದರೂ ಆಯಮ್ಮ ಸ್ವಂತ ವಿಮಾನದಲ್ಲಿ ಹೋಗ್ತದೆ. ಅವಾಗ ಯಾರು ಬೀಳ್ತಾ ಇರಲಿಲ್ಲ. ಪ್ರಿಯರೇ, ನೀವು ಅಂದ್ಕೊಳ್ಬೇಡ್ರಿ ನಾನು ಧೂಳು, ನಾನು ಮಣ್ಣು, ನಾನು ಹುಳ ಎಂಬುದಾಗಿ ಅಂದ್ಕೋಬೇಡ್ರಿ. ಜೀವಿಸುವ ದೇವರ ಮಕ್ಕಳು ನಾನು, ಮಗು ನಾನು. ಇಲ್ಲಿ ಯಾರಾದರೂ ನರ್ಸುಗಳಿದ್ದೀರಾ? ನರ್ಸಮ್ಮ, ನರ್ಸ್ ಓದ್ತಾ ಇದೆಯಾ? ಸ್ವಲ್ಪ ಕೈ ಮೇಲಕ್ಕೆ ಎತ್ತಮ್ಮ, ಧೈರ್ಯವಾಗಿ ಎತ್ತಮ್ಮ. ಹಾಂ, ಡೆಲಿವರಿ ಆಗ್ದವ್ರದ್ದು ಎಲ್ಲಾದರೂ ನೋಡಿದ್ದೀರಾ? ಏನಮ್ಮ? 3rd ಇಯರ್ ನರ್ಸಿಂಗ್. ಇದು ಡೆಲಿವರಿ ಆಗೋದು ಯಾರಾದರೂ ಇಲ್ಲಿ ಬೇರೆ ಸ್ತ್ರೀಯರು ಯಾರಿಗಾದರೂ ಡೆಲಿವರಿ ಆಗೋದು ನೀವು ನೋಡಿದ್ದೀರಾ? ನರ್ಸ್ ಆಗಲಿ ಅಥವಾ ಡಾಕ್ಟರ್ ಆಗಲಿ ಯಾರಾದರೂ? ಯಾರಾದರೂ ಒಂದು ಹೆಂಗಸು ಮಂಗ ಅಥವಾ ನಾಯಿ, ಕತ್ತೆಗೆ ಜನ್ಮ ಕೊಟ್ಟಿದ್ದಾರಾ? ಇಲ್ಲಲ್ಲ. ಇಲ್ಲಲ್ಲ. ಮನುಷ್ಯರಿಗೆ ಜನ್ಮ ಕೊಡ್ತಾನೆ. ಸ್ವಾಮಿ, ದೇವರು ಮಕ್ಕಳಿಗೆ ಜನ್ಮ ಕೊಡ್ತಾನೆ. ಸ್ವಾಮಿ, ನಾನು ಹುಳವಾಗಿದ್ದೀನಿ, ನಾನು ಧೂಳಾಗಿದ್ದೀನಿ. ಇಲ್ಲ ಅಂದರೆ ನೀನು ರಕ್ಷಣೆ ಹೊಂದಬೇಕು. ನಮ್ಮಲ್ಲಿರುವ ಕ್ರಿಸ್ತನು ಜೀವಿಸಲು ಬಿಡ್ರಿ. ಚಾಲೆಂಜ್ ಮಾಡ್ತೇನೆ. ನಾನು ದೇವರ ಸೇವಕನಾಗ ಒಂದು ಪ್ರವಾದನೆ ಮಾತಾಗಿ ಹೇಳ್ತಾ ಇದ್ದೀನಿ. ನಮ್ಮಲ್ಲಿರುವಂಥ ಕ್ರಿಸ್ತನನ್ನು ಹೊರಗೆ ಜೀವಿಸಲು ಬಿಡ್ರಿ. ನಿಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಅಭಿವೃದ್ಧಿ ಆಗ್ತದೆ. ಒಬ್ಬೊಬ್ಬರ ಜೀವಿತದಲ್ಲಿ ದೊಡ್ಡ ಸಂಗತಿಗಳನ್ನು ನೀವು ಕಾಣ್ತೀರಿ. ಈ ಕ್ಷಣದಿಂದ ನೀವು 21 ದಿವಸ ಉಪವಾಸ ಮುಗಿಸಿದ್ರಲ್ಲ, ನಿಮ್ಮ ಕುಟುಂಬಗಳಲ್ಲಿ ವ್ಯತ್ಯಾಸವನ್ನು ಕಾಣ್ತೀರಿ. ಪರಿಸ್ಥಿತಿಗಳಿಗೆ ಬದಲಾವಣೆ ಆಗ್ತದೆ. ಯಾಕಂದರೆ ಅದೃಶ್ಯವಾದ ಲೋಕದಲ್ಲಿ ಏನೋ ಆಗ್ಬಿಟ್ಟೈತೆ. ಅದು ಅದೃಶ್ಯವಾದ ಲೋಕದಿಂದ ದೃಶ್ಯವಾದ ಲೋಕಕ್ಕೆ ನೀವು ಕಟ್ಟಿಗೆಗಳನ್ನು ಹಾಕ್ತಾ ಇರುವಾಗ ಅದು ಉರಿತಾ ಇರ್ತತೆ, ಆಗ್ತಾ ಇರ್ತತೆ. ಬಡತನದಲ್ಲಿ, ಸಾಲಗಳಲ್ಲಿ ಸಿಕ್ಕಿಕೊಂಡಿರುವ ಕುಟುಂಬಗಳು ಯೇಸು ನಾಮದಲ್ಲಿ ಅದರೆಲ್ಲದರಿಂದ ಹೊರಗೆ ಬರ್ತಾ ಇದ್ದಾರೆ. ರಕ್ಷಣೆ ಹೊಂದದೇ ಇರುವಂಥ ಕುಟುಂಬಗಳಲ್ಲಿ ರಕ್ಷಣೆ, ಕುಟುಂಬವಾಗಿ ನೀವು ಬಂದು ಕರ್ತನ ಆರಾಧಿಸ್ತೀರಿ. ಮಕ್ಕಳಾಗದೇ ಇದ್ದವರಿಗೆ ದೇವರು ಅವರ ಗರ್ಭವನ್ನು ತೆಗಿತಾ ಇದ್ದಾನೆ ಯೇಸು ನಾಮದಲ್ಲಿ. ಯಾಕೆ ಗೊತ್ತಾ? ನಮ್ಮೊಳಗಿರುವಂಥ ಕ್ರಿಸ್ತನು ಜೀವಿಸ್ತಾ ಇರುವಾಗ. ಹಲ್ಲೆಲೂಯ. ನನ್ನ ಸಂದೇಶ ಕಾಲ್ ಭಾಗ ಮುಗ್ದಿದೆ ಅಷ್ಟೇ, ಬಟ್ ಪರವಾಗಿಲ್ಲ. ಪ್ರಾರ್ಥನೆ ಮಾಡಿ ಕೆಲವು ವಿಷಯದಲ್ಲಿ ನಾವು ಮುಗಿಸೋಣ. ಗಮನ ಕೊಚ್ಚಿ ಕೇಳಿರಿ ಪ್ರಿಯರೇ. ಮೊದಲನೇದಾಗಿ ಬೆಂಕಿಯನ್ನು ಹುಟ್ಟಿಸಿದಾನೆ, ಕಟ್ಟಿಗೆ ಹಾಕಿ ಅದನ್ನು ಉರಿತಾ ಇರೋಣ. ಅದು ಹೇಗೆ ಆಗ್ತದಂದರೆ, ಮೊದಲನೇದಾಗಿ ಆ ಆಸೆ ಇರಬೇಕು. ಆಸೆ ಇದೆಯಾ ನಿಮಗೆ? ಹಲ್ಲೆಲೂಯಾ. ಆಸೆ ಇದೆಯಾ? ಉರಿಬೇಕು ಎಂಬುದಾಗಿ ಆ ಆಸೆ ಇದೆಯಾ? ಆಸೆ ಇದ್ದರೆ ದೇವರು ಕಾರ್ಯ ಮಾಡ್ತಾನೆ. ಡಿಸೈರ್, ಆಸೆ ಶಿಸ್ತನ್ನು ತರ್ತದೆ. ಡಿಸೈರ್ ವಿಲ್ ಬ್ರಿಂಗ್ ಡಿಸಿಪ್ಲಿನ್. ಆಸೆ ಶಿಸ್ತನ್ನು ತರುತ್ತದೆ. ಶಿಸ್ತು ಬಂದಾಗ ಏನಾಗ್ತದೆ ಗೊತ್ತಾ? ನಮ್ಮಲ್ಲಿ ಸಂತೋಷ ಬರ್ತದೆ, ಡಿಲೈಟ್. ಡಿಸೈರ್ ಬ್ರಿಂಗ್ಸ್ ಡಿಸಿಪ್ಲಿನ್, ಡಿಸಿಪ್ಲಿನ್ ಬ್ರಿಂಗ್ಸ್ ಡಿಲೈಟ್. ಆವಾಗ ನಾವು ಸಂತೋಷ ಪಡ್ತೇವೆ. ಅದಕ್ಕೋಸ್ಕರ ನಾವು ಸಂಗತಿಗೋಸ್ಕರ ಸಂತೋಷ ಪಡ್ತೇವೆ. ಗಮನ ಕೊಚ್ಚಿ ಕೇಳಿರಿ ಪ್ರಿಯರೇ, ನಾವು ಸಂತೋಷ ಪಡ್ತೇವೆ. ಸಂತೋಷ ಪಡುವುದನ್ನು ನಾವು ಯಾರು ನಮಗೆ ಮಾಡೋದು ಮಾಡ್ರಿ ಅಂತ ಹೇಳೋದು ಬೇಕಾಗಿಲ್ಲ. ನಮಗೆ ಇಷ್ಟವಾದದನ್ನು ನಾವು ಮಾಡ್ತೇವೆ, ಯಾರು ಹೇಳೋದು ಬೇಕಾಗಿಲ್ಲ. ಹೌದಲ್ಲ? ಮೊಬೈಲ್ ಜೊತೆಗೆ ಆಟ ಆಡೋದು ಯಾರು ಹೇಳೋದು ಬೇಕಾಗಿಲ್ಲ, ಆಟ ಆಡ್ತಾನೆ ಇರ್ತೀವಿ. ತಂದೆ ತಾಯಿ ಬೈತಾರೆ ಮಕ್ಕಳಿಗೆ, ಮೊಬೈಲ್ ಮುಚ್ಚಿಡ್ರಿ. ಯಾಕೆ? ಇಷ್ಟ ಐತಿ. ಇಷ್ಟ ಇದ್ದಿದ್ದನ್ನು ನಾವು ಮಾಡ್ತಾನೇ ಇರ್ತೇವೆ. ಪ್ರಿಯರೇ, ಆಸೆ ಇದ್ದರೆ ಶಿಸ್ತು ಬರ್ತದೆ. ಶಿಸ್ತು ಇದ್ದಾಗ ಏನಾಗ್ತದೆ? ನಮ್ಮಲ್ಲಿ ಒಂದು ನಾವು ನಿರ್ಣಯ ತಗೊಂಡು ಮಾಡ್ತೇವೆ. ಇವತ್ತು ಮುಕ್ತಾಯಕ್ಕೆ ಬರ್ತಾ ಇರುವಾಗ ಇನ್ನೂ ಭಾಳ ಸಂಗತಿಗಳಿದ್ದಾವೆ, ಬಟ್ ನಾನು ಕೆಲವು ಸಂಗತಿಗಳನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಗಮನ ಕೊಚ್ಚಿ ಕೇಳಿರಿ. ಈ 21 ದಿವಸಗಳಲ್ಲಿ ನೀವು ಏನು ಮಾಡಿದಿರೋ ಅದನ್ನು ಮಾಡ್ತಾ ಮುಂದೆ ವರ್ಸಿರಿ.
ಇನ್ನೊಂದು 21 ದಿವಸ ಫಾಸ್ಟಿಂಗ್ ಪ್ರೇಯರ್ಗೋಸ್ಕರ ಕಾಯಬೇಡ್ರಿ. ಇನ್ನೊಂದು ಪ್ರಕಾಶ್ ಹಲ್ಮಿಡಿ ಅಥವಾ ಇನ್ನೊಂದು ಸಾರಿ ಗಣೇಶಣ್ಣ ಬರ್ತಾರೆ, ಅದಕ್ಕೆ ಕಾಯಬೇಡ್ರಿ. ಬೆಂಕಿ ಉರಿತಾ ಇದೆ, ಅದಕ್ಕೆ ಕಟ್ಟಿಗೆ ಹಾಕ್ತಾ ಇರ್ರಿ. ನಾನು ಹೇಳಿದೆ ಅಲ್ಲ ಪ್ರಾರಂಭದಲ್ಲಿ, ಪೌಲನು ಕಟ್ಟಿಗೆಗಳನ್ನು ಹಾಕ್ತಾ ಇರುವಾಗ ಏನಾಯಿತು, ಆ ಕಾವಿನಿಂದ ಹಾವು ಬಂದು ಸುತ್ತಕೊಂಡಿತು ಕೈಯಲ್ಲಿ. ಹಾವು ಸುತ್ತಕೊಂಡಿತು ಕೈಯಲ್ಲಿ. ಪೌಲ್ ಏನು ಮಾಡಿದ, ಅಯ್ಯೋ ನಾನು ಏನು ಪಾಪ ಮಾಡಿದೇನೋ, ನನಗೆ ಕ್ಷಮಿಸಪ್ಪ, ಏನು ಮಾಡಿಲ್ಲ. ಆ ಹಾವನ್ನು ಹಂಗೆ ಚೆಲ್ಲಿಬಿಟ್ಟ. ಬೆಂಕಿ ಉರಿತಾ ಇರುವಾಗ ಬರುವಂಥ ಎಲ್ಲ ಹಾವುಗಳನ್ನು ಚೆಲ್ಲಲಿಕ್ಕೆ ಅದೇ ಸಮಯ. ಯಾವ ಹಾವು ನಿಮ್ಮನ್ನು ಕಾಡಿಸ್ತಾ ಇದೆ? ಅನಾರೋಗ್ಯದ ಹಾವ, ಒಂದು ಕೆಟ್ಟ ಚಟದ ಹಾವ, ಪಾಪದ ಹಾವ, ಭಯದ ಹಾವ? ಉರಿಯೋ ಬೆಂಕಿಯಲ್ಲಿ ಚೆಲ್ಲಿಬಿಡ್ರಿ. ಪಕ್ಕದಲ್ಲದು ನೋಡಿ ಹೇಳ್ರಿ, ಚೆಲ್ಲಿಬಿಡು. ಗಟ್ಟಿಯಾಗಿ ಹೇಳ್ರಿ, ಅವ್ರ ಕಡೆ ನೋಡಿ ಹೇಳ್ರಿ, ಚೆಲ್ಲಿಬಿಡು. ಹೇಳ್ರಿ, ಚೆಲ್ಲಿಬಿಡು. ಅದೇ ಮಾಡಿದ. ಸೈತಾನನ್ನು ನಾವು ಓಡಿಸೋದು ಬೇಕಾಗಿಲ್ಲ, ಚೆಲ್ಲಿಬಿಡ್ರಿ, ಚೆಲ್ಲಿಬಿಡ್ರಿ. ಅಲ್ಲಲ್ಲಯ್ಯ, ಪ್ರಾರ್ಥನೆ ಮಾಡೋಣವಾ? ತುಂಬ ಚಳಿ ಇದೆ, ಮಳೆ ಬರ್ತಾ ಇದೆ ಎಂಬುದಾಗಿ ನೆಪ ಕೊಡದಂಗೆ ಬೆಂಕಿಯನ್ನು ಹಚ್ಚಿದರು. ದೇವರು ಈ ಬೆಂಕಿಯನ್ನು ಹಚ್ಚಿದ್ದಾನೆ. ಅದನ್ನು ಉರಿತಾ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ. ಎಲ್ರಿ ನನ್ನ ಜವಾಬ್ದಾರಿ. ಪಕ್ಕದಲ್ಲಿದ್ದು ನೋಡಿ ಹೇಳ್ರಿ, ನೀನು ಜವಾಬ್ದಾರಿ ಅಲ್ಲ, ನನ್ನ ಜವಾಬ್ದಾರಿ, ನನ್ನ ಜವಾಬ್ದಾರಿ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ ಕರ್ತನ ಸನ್ನಿಧಿಯಲ್ಲಿ. ಔರಿ ಅಲ್ಲ ನಮ್ಮ ಶಕುರಿ ಅಂದರೆ ಬಲ ಮಮ 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 ರಿಯಲ ನಮಲನ ಶಂದರ್. ಎಲ್ಲರೂ ನನ್ನ ಕಡೆ ನೋಡಿ ಪ್ರೇರೆ. ಒಂದು ನಿಮಿಷ, ಒಂದೇ ನಿಮಿಷ ನನ್ನ ಕಡೆ ನೋಡಿ ಎಲ್ಲರೂ. ಕರ್ತನು ನಮ್ಮಲ್ಲಿ ಒಂದನ್ನೇ ಕೇಳ್ತಾ ಇದ್ದಾನೆ, ಏನಂದರೆ ಬೆಂಕಿ ಉರಿತಾ ಇದೆ, ಕಟ್ಟಿಗೆ ಹಾಕ್ತಾ ಇರ್ರಿ, ಕಟ್ಟಿಗೆ ಹಾಕ್ತಾ ಇರ್ರಿ, ಕಟ್ಟಿಗೆ ಹಾಕ್ತಾ ಇರ್ರಿ. ಪ್ರತಿದಿನ ಮುಂಜಾನೆ ಅವ್ರೋಗಿ ಹಾಕಿದ್ರು. ಪ್ರತಿದಿನ ಕ್ರಮಶಿಕ್ಷವಾಗಿ. ಕ್ರೈಸ್ತವ ಜೀವನ ಅಂದರೆ ಶಿಸ್ತಿನ ಜೀವನ. ಎಲ್ಲರ ಪ್ರಪಂಚದಲ್ಲಿ ಮಲಗಿರುವಾಗ ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಎಲ್ಲರೂ ಪ್ರಪಂಚದಲ್ಲಿ ಅವರು ಮನೋರಂಜನೆ ಮಾಡ್ತಾ ಇರುವಾಗ ನಾವು ಮನಮುರಿದವರಾಗಿ ಪ್ರಾರ್ಥಿಸ್ತಾ ಇರ್ತೇವೆ, ನಶಿಸಿ ಹೋಗುವ ಆತ್ಮಗಳಿಗಾಗಿ. ದೇವರೇನೋ ಒಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. Yes Lord, thank you. ಸಭೆಗಾಗಿ God is releasing something big and mighty. Save it Lord. ದೇವರು ಏನಾದರೂ ದೊಡ್ಡದು ಮಾಡಬೇಕಂದ್ರೆ ಅದಕ್ಕಿಂತ ಮುಂಚೆ ಸಭೆ ಪ್ರಾರ್ಥನೆ ಮಾಡಲು ಪ್ರಾರಂಭವಾಗ್ತದೆ. ಅದು ಆಗ್ಬಿಟ್ಟಿದೆ, ದಯಮಾಡಿ ಅದನ್ನು ಕಳ್ಕೋಬೇಡಿ. ಸೇವಕನಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳೋದು ಒಂದೇ, ಕೈ ಜೋಡಿಸಿ ವಿನಂತಿಸ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬರಲ್ಲಿ, ನಿಮ್ಮೊಳಗಿರುವಂಥ ಕ್ರಿಸ್ತನನ್ನು ಜೀವಿಸಲು ಬಿಡ್ರಿ. ಎಲ್ಲ ಆಗ್ಬಿಡ್ತದೆ. ವಿದ್ಯಾಭ್ಯಾಸ ಓದಲು ಕಷ್ಟ ಆಗ್ತದ್ಯಾ, ಒಳಗಿರೋ ಕ್ರಿಸ್ತನನ್ನು ಬಿಡ್ರಿ, ಎಲ್ಲ ಸರಿ ಆಗ್ತದೆ, ಎಲ್ಲ ಸರಿ ಆಗ್ತದೆ. ಲೆಟ್ ಗಾಡ್ ಅರೈಸ್. ಒಳಗಿಂದ ದೇವರು ಎದ್ದೇಳಲಿ. ಆಮೆನ್. ಥ್ಯಾಂಕ್ ಯು ಜೀಸಸ್. ವಂದನೆಯಪ್ಪ. ಥ್ಯಾಂಕ್ ಯು ಜೀಸಸ್. ಪ್ರಿಯಲನ ಮಲನ ಶಂದರಿ ಅಂದರೆ ಪ್ರಿಯ ಯೇಸುವೇ, ನಿನ್ನ ದರ್ಶನಕ್ಕಾಗಿ ಬರುವೆ ಸನ್ನಿಧಿಗೆ. ಕರಗಳನ್ನೆತ್ತಿ ಆರಾಧನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಆಯೇಸನೆ ಸ್ತುತಿ ಸ್ತೋತ್ರವು ದೇವನೇ ಸಲ್ಲಿಸುವೆ. ಕೈಗಳೆತ್ತಿ ಆರಾಧನೆ ಆರಾಧನೆ ಆರಾಧನೆ
ರಾಜರಿಗೆ ಪವಿತ್ರಾತ್ಮ ದೇವನಿಗೆ ಪ್ರಿಯ ಯೇಸು ರಾಜನಿಗೆ ಪವಿತ್ರಾತ್ಮ ದೇವನಿಗೆ. ಗಮನ ಕೊಟ್ಟು ಕೇಳಿರಿ, ಆ ಮನುಷ್ಯ 38 ವರ್ಷ ಆ ಬೆಥೆಸ್ಡ ಕೊಳದ ಪಕ್ಕದಲ್ಲಿ ಕಾಯ್ತಾ ಇದ್ದ. ನೀರು ಕದಲಿಸಲ್ಪಟ್ಟಾಗ ಆ ನೀರಿನ ಒಳಗೆ ಯಾರು ಇಳಿದ್ರೋ ಅವ್ರದ್ದು ಏನೇ ಆಗಿರಲಿ ಅವ್ರಿಗೆ ವ್ಯತ್ಯಾಸ ಅವರು ಅನುಭವಿಸ್ತಾ ಇದ್ರು. ಇವತ್ತು ಆ ಜೀವ ಜಲ ಪವಿತ್ರಾತ್ಮನಾಗಿದ್ದಾನೆ. ಇಸ್ರೇಲ್ಗೆ ಆ ಕೊಳವನ್ನು ಹುಡ್ಕೊಂಡು ನಾವು ಹೋಗೋದು ಬೇಕಾಗಿಲ್ಲ. ನಮ್ಮ ಮಧ್ಯದಲ್ಲಿ ಈಗ ಆ ಕೊಳವು ಕದಲಿಸಲ್ಪಟ್ಟಿದೆ. ವಾಟರ್ ಇಸ್ ಬೀಯಿಂಗ್ ಮೂವ್ಡ್. ಜಲ ಉಕ್ಕುತ್ತಾ ಇದೆ ನಮ್ಮ ಮಧ್ಯದಲ್ಲಿ. ನಿಮ್ಮ ಮುಂದೆ ನಂಬಿಕೆಯಿಂದ ಒಂದು ಹೆಜ್ಜೆ ತೆಗೆದು ನೀವು ಮುಂದೆ ಇಡ್ರಿ. ನಂಬಿಕೆಯಿಂದ. ನಿಮ್ಮ ಪರಿಸ್ಥಿತಿ ಏನೋ ನನಗೆ ಗೊತ್ತಿಲ್ಲ. ನಂಬಿಕೆಯಿಂದ ಒಂದು ಹೆಜ್ಜೆ ಮುಂದೆ ಇಡ್ರಿ. ನೀವು ಆ ಕೊಲದೊಳಗೆ ಇಳಿತಾ ಇದ್ದೀರಿ. ಒಂದು ಪ್ರಾಫಿಟಿಕ್ ಆಕ್ಟ್, ಪ್ರವಾದನೆಯ ಕೃತಿಯಾಗಿ ಒಂದು ಹೆಜ್ಜೆ ಮುಂದೆ ಇಡ್ರಿ. ವ್ಯತ್ಯಾಸವನ್ನು ಅನುಭವಿಸ್ತಾ ಇದೆ. ರೋಗಗಳು ವಾಸಿ ಆಗ್ತಾ ಇದೆ. ಬಂಧನಗಳು ಮುರಿತಾ ಇದೆ. ಗಡ್ಡೆಗಳು ಕರಿಗಿ ಹೋಗ್ತಾ ಇದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸ್ತ್ರೀಯ ಭಾಗದಲ್ಲಿ ಯಾರಿಗೇನಾದ್ರೂ ಫೈಬ್ರಾಯ್ಡ್ ಗಡ್ಡೆ ಬೆಳವಣಿಗೆ ಇದೆ ಅಂತ ಹೇಳಿ ವೈದ್ಯರು ಹೇಳಿದರು, ದೇವರು ಆ ಸ್ತ್ರೀಯನ್ನು ಗುಣಪಡಿಸ್ತಾ ಇದ್ದಾರೆ. ಆ ಸ್ತ್ರೀ ಯಾರೇ ಆಗಿರಲಿ, ಯೇಸು ನಾಮದಲ್ಲಿ ನಿನ್ನ ಸ್ವಸ್ಥತೆಯನ್ನು ಹೊಂದಿಕೋ. ಸ್ತ್ರೀಗೆ ಸಂಬಂಧಪಟ್ಟಂತ ಅನಾರೋಗ್ಯವನ್ನು ಯೇಸಪ್ಪ ಗುಣಪಡಿಸ್ತಾ ಇದ್ದಾನೆ. ಈಗ ಆಮೆನ್, ಆಮೆನ್. ಸ್ವಸ್ಥತೆಗಳಾಗ್ತಾ ಇದೆ. ಥ್ಯಾಂಕ್ ಯು ಅಪ್ಪ. ನಮ್ಮೊಳಗಿರುವ ಕ್ರಿಸ್ತನನ್ನು ಜೀವಿಸಲು ಬಿಡ್ರಿ, ಅಷ್ಟೇ ಸಾಕು. ಸ್ವಾಮಿ, 21 ದಿವಸ ನಮ್ಮನ್ನು ನಡೆಸಿದೀಯಪ್ಪ. ಥ್ಯಾಂಕ್ ಯು ಲಾರ್ಡ್. ಮುಂದೆ ಕೂಡ ನಡೆಸು. ಪ್ರತಿಯೊಬ್ಬರು ಉರಿಯುವ ಬೆಂಕಿಯ ಜ್ವಾಲೆಗಳನ್ನಾಗಿ ನೀನು ಮಾರ್ಪಡಿಸಿದಿ. ಥ್ಯಾಂಕ್ ಯು. ಆ ಬೆಂಕಿ ಉರಿತಾ ಇರಲಿ. ನಾವು ಪ್ರತಿದಿನ ಕಟ್ಟಿಗೆ ಹಾಕ್ತಾ ಇರ್ತೇವೆ. ಹೌದಪ್ಪ. ಸ್ತೋತ್ರ ರಾಜ. ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಸಭಾ ಪಾಲಕರನ್ನು, ಅವರ ಕುಟುಂಬವನ್ನು, ಸಭೆ ಹಿರಿಯರನ್ನು ಎಲ್ಲರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ನಿನ್ನ ಹಸ್ತ ಬರಲಿ ರಾಜ. ಮುಚ್ಚು, ಆಶೀರ್ವದಿಸು. ಪ್ರತಿಯೊಬ್ಬರ ಕಣ್ಣೀರನ್ನು ಒರೆಸಿ ಆನಂದದಿಂದ ತುಂಬಿಸು ರಾಜ. ಯಾರು ವೀಕ್ಷಿಸ್ತಾ ಇದ್ದೀರೋ, ಆನ್ಲೈನ್ ನಲ್ಲಿ ನೋಡ್ತಾ ಇದ್ರು ಕೂಡ ಕರ್ತನು ಇದೇ ಅದ್ಭುತಗಳು ನಿಮ್ಮಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಶರಣರಾಗಿರಿ. ನಿಮ್ಮೊಳಗಿರುವಂತ ಕ್ರಿಸ್ತನು ಹೊರಗಡೆ ಜೀವಿಸುವಂತೆ ಮಾಡ್ರಿ. ಅದ್ಭುತಗಳಾಗ್ತಾ ಇದೆ. ಆ ಯಂತ್ರವನ್ನು ನೀವು ಮುಟ್ಟಿರಿ. ಈಗಲೇ ದೇವರ ಶಕ್ತಿ ನಿಮ್ಮನ್ನು ಮುಟ್ಟುತ್ತಾ ಇದೆ. ಬದಲಾವಣೆಗಳಾಗ್ತಾ ಇದೆ. ರಾಜ, ವಂದನೆ ಸ್ವಾಮಿ. ಪ್ರತಿಯೊಬ್ಬರು ಸಂತೋಷದಿಂದ, ಆನಂದದಿಂದ ಹಿಂತಿರುಗಿ ಹೋಗುವಂತೆ ಸಹಾಯ ಮಾಡಿದ್ದೀ. ಸ್ತೋತ್ರ. ಆಮೆನ್. ಯೇಸು ನಾಮದಲ್ಲಿ ಆಮೆನ್, ಆಮೆನ್. ರಾತ್ರಿ ಹೊತ್ತು ಕಣ್ಣೀರು ಇರ್ತದೆ, ಬೆಳಗ್ಗೆ ಆನಂದ ಬರ್ತದೆ. ಆಮೆನ್. ಕೆಲವು ಸಾರಿ ರಾತ್ರಿ ಉದ್ದವಂಗೆ ಅನಿಸ್ತದೆ. ರಾತ್ರಿ ಉದ್ದವಾಯಿತು ಅಂದರೆ ಅಲ್ಲಿ ಉದ್ದವಾದಂತ ಬೆಳಗಿನ ಜಾವೆ ಕೂಡ ಬರ್ತಾ ಇದೆ. ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಬಾಸ್.